ದೇವಾ ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಇರಲಿಲ್ಲ, ನೀ ನನಗಾಗಿ ಸಿಕ್ಕರು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಇರಲಿಲ್ಲ, ನೀ ನನಗಾಗಿ ಸಿಕ್ಕರು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ ಮನುಷ್ಯನಿಗೆ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದ್ದನು. ಓ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಮನುಷ್ಯನ ದೇವರನ್ನು ಪ್ರೀತಿಸೋರಿಗಾಗಿ ದೇವರಿಟ್ಟಿದ್ದನ್ನು ಕಣ್ಣು ಕಾಣಲಿಲ್ಲ. ಯಾರು ಕಾಣಲಿಲ್ಲ? ಯಾರಿಗೂ ಕಾಣಲಿಲ್ಲ. ದೇವರು ನಮಗಾಗಿಟ್ಟಿರುವ ಗುಪ್ತವಾದದ್ದನ್ನು. ಇವತ್ತಿನ ಶೀರ್ಷಿಕೆ ಏನಂದ್ರೆ, ಆದಾಮನಿಗೆ ರಕ್ಷಣೆ ಉಂಟಾಗಿದ್ದು ನೋಡಿ ಸೈತಾನನು ಶಾಕ್ ಆದನು. ಹಲ್ಲೆಲೂಯಾ. ಆದಾಮನಿಗೆ ರಕ್ಷಣೆ, ಸೈತಾನಿಗೆ ಶಾಕ್. ಓಹ್, ಐ ಲವ್ ದಿಸ್ ಗಾಡ್ಸ್ ಪ್ಲಾನ್. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಆದಾಮನಿಗೆ ರಕ್ಷಣೆ ಆಗಿಲ್ಲ ಅಂತೇಳಿ ಬಹಳ ಜನ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ದೇವರ ಸಂಕಲ್ಪ, ಆತನ ಪೂರ್ವ ಯೋಜಿತ, ಆತನು ನಮಗಾಗಿ ಈ ಲೋಕ ಉತ್ಪತ್ತಿ ಮಾಡ್ಲಿಕ್ಕೆ ಮುಂಚೆನೆ ಬಹಳಷ್ಟು ಕಾರ್ಯಗಳನ್ನು ಸಿದ್ಧಪಡಿಸಿಟ್ಟಿದ್ದಾನೆ. ನಾವು ನೋಡ್ತೇವೆ, ಅನೇಕ ಸಾರಿ ಇತ್ತೀಚೆಗೆ ಬಂದಿದೆ, ನಾವು ಪೇಪರ್ನಲ್ಲಿ ಬರೀತಾ ಇರುವಾಗ, ಅಕ್ಕವ್ರೆ ಪೇಪರ್ನಲ್ಲಿ ಬರೀತಾ ಇರುವಾಗ ಏನಾದ್ರೂ ತಪ್ಪಾದ್ರೆ ಅದನ್ನು ಸರಿತಿದ್ದುಕೊಳ್ಳೋದಕ್ಕೆ ಏನಿರ್ತದೆ? ಏನಿರ್ತದವ? ರಬ್ಬರ್ ಇರ್ತದೆ. ಹೌದಾ? ರಬ್ಬರ್ ತಪ್ಪಿದ್ರೆ ಅದಕ್ಕೇನಿರ್ತದೆ? ಮತ್ತೊಂದು ವೈಟ್ನರ್ ಇರ್ತದೆ. ಇಂಟ್ರೆಸ್ಟಿಂಗ್ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಒಂದು ರಬ್ಬರ್ ಇಲ್ಲದ್ರೆ ವೈಟ್ನರ್ ಇರ್ತದೆ, ಇಲ್ಲದ್ರೆ ಪೇಜ್ ಚೇಂಜ್ ಮಾಡಿ ಮತ್ತು ನಮ್ಮ ಆ ಕಾರ್ಯವನ್ನು ಮಾಡಬಹುದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮನುಷ್ಯನು ತಾನು ಮಾಡಿರತಕ್ಕಂತ ಒಂದು ಬರಹಕ್ಕಾಗ್ಲಿ ಅಥವಾ ಪೇಜ್ಗಾಗ್ಲಿ ಏನೋ ಒಂದು ಸಿದ್ಧಪಡಿಸ್ತಾ ಇದ್ರೆ, ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಕೊಳ್ಳಿ, ಆ ಸಮಯದಲ್ಲಿ ತಾನು ಮಾಡಿರುವ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕಾಗಿ ಮನುಷ್ಯನು ರಬ್ಬರ್, ಎರೇಸರ್ ಮತ್ತು ವೈಟ್ನರ್ ಮಾಡಿರುವುದಾದ್ರೆ, ಹಲ್ಲೆಲೂಯಾ, ಹಲೋ ಬ್ರದರ್, ಆದಾಮನನ್ನು ಉಂಟು ಮಾಡ್ಲಿಕ್ಕೆ ಮುಂಚೆ ಆದಾಮನಿಗೆ ಒಂದು ಸರ್ಪ್ರೈಸ್, ಡೆವಿಲ್ಗೆ ಶಾಕಿಂಗ್, ಹಲ್ಲೆಲೂಯಾ, ಇಟ್ಟಿದ್ದನ್ನು ನಾವು ನೋಡೋಣ. ಬಹಳ ಜನರು ಆದಾಮನಿಗೆ ರಕ್ಷಣೆ ಆಗಲಿಲ್ಲ, ಆದಾಮ ನಾಶವಾದ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಭೂಮಿ ಆಕಾಶಕ್ಕೆ ಒಡೆಯನಾಗಿರುವ ನಿನ್ನ ದೇವರು, ನಮ್ಮ ದೇವರು, ಆದಾಮನ ಕಣ್ಣು ಕಾಣಲಿಲ್ಲ, ಕಿವಿ ಆದಾಮನಿಗೆ ಕೇಳಿಲ್ಲ, ಕಣ್ಣು ಕಾಣಲಿಲ್ಲ. ದೇವರು ಆದಾಮನಿಗಾಗಿಟ್ಟಿರ್ತಕ್ಕಂಥ ಆ ಒಂದು ಸಂತೋಷ ಸಂಕಲ್ಪ, ಆತನ ರಕ್ಷಣೆಯ ಸೌಭಾಗ್ಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಮನುಷ್ಯನೇ, ನೀವು ನೋಡ್ರಿ, ಮನುಷ್ಯನೇ ಇಂಥ ಕಾರ್ಯಗಳನ್ನು ಮುನ್ನೆಚ್ಚರಿಕೆಯನ್ನು ವಹಿಸೋದಾದ್ರೆ, ಒಂದು ಸೇಫ್ಟಿಯನ್ನು ವಹಿಸೋದಾದ್ರೆ, ಆದಾಮನ ರಕ್ಷಣೆಯ ರಹಸ್ಯ ದೇವರು ಎಷ್ಟು ಸುಂದರವಾಗಿ ಅದನ್ನು ರಚಿಸಿದನಂದ್ರೆ, ಇದು ನಿಜವಾಗ್ಲೂ ಇವತ್ತು ಎಲ್ಲರಿಗೆ ಶುಭವಾರ್ತೆ, ಸೈತಾನಿಗೆ ಶಾಕಿಂಗ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದಿ ಕಾಲದಲ್ಲಿ ದೇವರು ಆದಾಮನಿಗೆ ಅಪ್ಪನೆ ಕೊಟ್ಟಿರ್ತಾನೆ. ಏನಂತ ತಿಳ್ಕೊಂಡು ಅಪ್ಪನೆ ಕೊಟ್ಟಿರ್ತಾನೆ? 2ನೇ ಅಧ್ಯಾಯ 3ನೇ ಅಧ್ಯಾಯ ನೋಡ್ತಾ ಬಂದಿರುವಾಗ ಆದಾಮನಿಗೆ ಹೇಳ್ತಾನೆ, ಈ ಎದೇನ್ ತೋಟ 3 ದೇಶಗಳು ಒಳಗೊಂಡಿರ್ತಕ್ಕಂಥ ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಸಮಾಧಾನ, ಶಾಂತಿ, ನೆಮ್ಮದಿ, ಎಲ್ಲರೂ ಗಮನಿಸ್ತಾರೆ. ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಸಮಾಧಾನ, ಶಾಂತಿ,
ಇರುವ ಆ ಒಂದು ಏದೇನ್ ತೋಟದ ಸುಖ ಆತನ ಕೊಟ್ಟಿರ್ತಾನೆ. ಆ ಸಮಯದಲ್ಲಿ ಆದಾಮನಿಗೆ ಈ ತೋಟವನ್ನು ನೀನು ಏನ್ ಮಾಡು, ಈ ತೋಟವನ್ನು ನೋಡಿಕೋ, ಇದನ್ನು ನೋಡಿಕೋ, ಇದನ್ನು ಎಲ್ಲ ಕಾಪಾಡಿಕೋ, ಇದನ್ನು ಕಾದಿಟ್ಟುಕೋ. ಆಮೇಲೆ ಹೇಳಿದ ನಂತರ ಈ ತೋಟದಲ್ಲಿ ಇರ್ತಕ್ಕಂಥ ಎಲ್ಲಾ ತರದ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಅದರೊಳಗೆ ಜೀವದಾಯಕದ ಏನ್ರಿದು ಪ್ರೈಸ್ ಲಾರ್ಡ್ ಜೀಸಸ್, ಅದರಲ್ಲಿ ಜೀವದಾಯಕದ ಮರನೂ ಇದೆ, ಗಂಭೀರವಾಗಿ ಹೇಳ್ತಿರಲಿಲ್ಲ, ಮತ್ತು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರನೂ ಇದೆ. ಆದ್ರೆ ದೇವ್ರು ಹೇಳ್ತಾರೆ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ದಿನವೇ ನೀನು ಸತ್ತೋಗುವಿ ಎಂಬುದಾಗಿ ಹೇಳ್ತಾನೆ. ಇದನ್ನು ಸೈತಾನ್ ಕೇಳ್ಕೊಂಡು, ಯಾರು ಕೇಳ್ಕೊಂಡ್ರು? ಸೈತಾನ್ ಕೇಳ್ಕೊಂಡು ಆದಾಮನಿಗೆ ಅವಳಿಗೆ ಟ್ರೈನಿಂಗ್ ಕೊಡ್ತಾನೆ. ಆದ ನಂತರ ಬಹಳಷ್ಟು ವರ್ಷಗಳಾದ ನಂತರ ಅವಳನ್ನು ದೇವರು ನಿರ್ಮಾಣವಾದ ನಂತರ ಆದಾಮನು ಅವಳಿಗೂ ಟ್ರೈನಿಂಗ್ ಕೊಡ್ತಾನೆ. ಏನಂತೇಳಿ, ಈ ತೋಟದಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ, ಇದು ತಿಂದ ದಿನವೇ ನಾವು ಸತ್ತೋಗ್ತೀವಿ ಎಂಬುದಾಗಿ ಹೇಳಲಾಗಿದೆ. ಅದರಂತೆ ಸೈತಾನ್ ಕೇಳಿತ್ತು. ಈಗ ಸೈತಾನ್ ಕೇಳಿ ಏನ್ ಮಾಡಿತ್ತು? ಸೈತಾನ್ ಗೊತ್ತಿದೆ ದೇವರು ಹೇಳಿದ ಮಾತು ಯಾವತ್ತು ದೇವರು ಹೇಳಿದ ಮಾತು ಯಾವತ್ತು ತಪ್ಪುವುದಿಲ್ಲ, ಖಂಡಿತವಾಗಿ ನೆರವೇರ್ತದೆ. ಯಾರಿಗೆ ನಂಬಿಕೆ ಇದೆ? ಸೈತಾನಿಗೆ ನಂಬಿಕೆ ಇದೆ, ಬಿಲೀವರ್ಸ್ಗೆ ನಂಬಿಕೆ ಇಲ್ಲ. ಆದ್ರೆ ಇವತ್ತು ಸೈತಾನಿಗೆ ಶಾಕಿಂಗ್ ಆಗಿದೆ ಇನ್ನೊಂದು ಗೊತ್ತಿಲ್ಲ. ಆದ್ರೆ ಆದಾಮನನ್ನು ಇದೇ ರೀತಿಯಿಂದ ಮೋಸದಿಂದ, ಕುತಂತ್ರದಿಂದ, ತಂತ್ರೋಪಾಯದಿಂದ ಅವಳನ್ನು ಮಾಯಾ ಮೋಸ ಯಾಮಾರಿಸಿ ಮೈಮರಿಸಿ ಅವಳಿಗೆ ನೀನು ಕೂಡ ದೇವರಾಗೆ ಆಗುತ್ತಿ, ಒಳ್ಳೆದರ ಕೆಟ್ಟದರ ಅರಿವು ನೀನು ಕೂಡ ದೇವಳಾಗೈತೇನೋ, ನೀಲಾಂಟಿ ಮಲ್ಲಿ ಇವರುಂಡ್ರು ಈ ಲೋಕವಲು, ನಿನ್ನಂತವಳು ಯಾರು ಇರುವುದಿಲ್ಲ, ಅಂತ ಒಂದು ಆಗ್ಬಿಡ್ತೀನಿ ಅಂತ ಹೇಳಿದ್ಕೊಳ್ಳಿ. ಅವಳು ಸೈತಾನ ಸರ್ಪನಿಂದ ಮೋಸ ಹೋಗಿ ಆ ಹಣ್ಣು ತಿಂತಾಳೆ. ಹಣ್ಣು ತಿಂದ್ಕೊಳ್ಳಿ ಸೈತಾನ ಬಹಳ ಸಂತೋಷ ಪಡ್ತದೆ, ಅಷ್ಟು ಸಂತೋಷ ಪಡ್ತದೆ. ನೋಡ್ರಿ, ಸೈತಾನಿಗೆ ಇಷ್ಟೆಲ್ಲ ಟ್ರೈನಿಂಗ್ ಆಗಿದ್ರೆ ಆದಾಮನಿಗೂ ದೇವರು ಆ ಏದೇನ್ ತೋಟದಲ್ಲಿ ಅವಾಗ ಪ್ರತಿಯೊಂದು ನೀತಿ ನಿಯಮಗಳನ್ನು ಕಲಿಸ್ಕೊಟ್ಟಿದ್ದಾನೆ. ಸುಮ್ಮನೆ ಇಲ್ಲ. ಆದಾಮನು ದಶಲಕ್ಷ ಪ್ರಾಣಿಗಳಿಗೆ ನಾಮಕರಣ ಮಾಡುವ ತನಕ ಮಾಡಿದ ನಂತರ ಅವಳು ಬಂದಿದ್ದಾಳೆ. ದಶಲಕ್ಷ ಪ್ರಾಣಿಗಳಿಗೆ ನಾಮಕರಣ ಮಾಡ್ತಾ ಇರುವ ಸಮಯದಲ್ಲಿ, ಪಶು ಪಕ್ಷಿಗಳಿಗೆ ನಾಮಕರಣ ಮಾಡ್ತಿರುವಾಗ ದೇವರ ಜೊತೆ ಇದ್ಕೊಂಡು ಆತನ ದೇವರ ಜೊತೆ ಡಿಸ್ಕಷನ್ ಮಾಡ್ತಾ ನಾಮವನ್ನು ಇಡ್ತಾ ಇರ್ತಿರುವ ಸಮಯದಲ್ಲಿ ದೇವರ ಆತನಿಗೆ ಎಷ್ಟೋ ನೀತಿ ನಿಯಮಗಳನ್ನು ಕಲಿಸ್ಕೊಟ್ಟಿದೆ. ಆದ್ರೆ ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗಲಿಲ್ಲ. ಆದಾಮನು ಹಣ್ಣು ತಿಂದು ಪಾಪ ಮಾಡಿದನು. ಆಮೇಲೆ ದೇವರು 3ನೇ ಅಧ್ಯಾಯ ಬಹಳ ಜಾಗೃತಿಗೊಳಿಸಿ 3ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಸೈತಾನಿಗೆ 18 ವಚನ 15 ವಚನ ನೋಡ್ತೇವೆ. ಸೈತಾನಿಗೆ ಅಂದ್ರೆ ಸರ್ಪಕ್ಕೆ, ನೀನು ಸ್ತ್ರೀಯನ್ನು ಮೋಸ ಮಾಡಿದಿ, ಅದಕ್ಕಾಗಿ ನಿನ್ನ ಜೀವಮಾನ ಕಾಲವಲ್ಲ, ಏನು ಜೀವಮಾನದ ಎಲ್ಲಾ ದಿನಗಳು ಮಣ್ಣು ತಿಂದು ನೀನು ಮಣ್ಣಿಗೆ ಸೇರ್ತಿ. ನೆಕ್ಸ್ಟ್ ಅವ್ವ ಕೇಳಿ, ನೀನೇನ್ ಮಾಡಿದಿ? ಇಲ್ಲ, ಸರ್ಪದ ಮಾತು ಕೇಳಿ ಸರ್ಪ ನಂಗೆ ಮೋಸ ಮಾಡ್ತು, ಹೋಯ್ತು, ಸರ್ಪ ನಂಗೆ ಮೋಸ ಮಾಡ್ತಲ್ಲ, ಆಯ್ತು, ತೊಂದರೆ ಇಲ್ಲ. ನಿನಗೂ ನಿನ್ನ ಜೀವಮಾನದ ಎಲ್ಲಾ ದಿನಗಳು ದುಃಖ ವೇದನೆಗಳು ಅನುಭವಿಸುತ್ತಿ, ಮತ್ತು ನೀನು ಪ್ರಸವ ವೇದನೆಯಲ್ಲಿ ಮರಣ ಗಂಡಾಂತರವನ್ನು ಎದುರಿಸಿ ಎಂಬುದು 2ನೇದು. ಓಕೆ, ನೆಕ್ಸ್ಟ್ ಆದಾಮನಿಗೆ ಹೇಳ್ತಾನೆ, ಆದಾಮನು ನೀನು ಕೊಟ್ಟ ಹೆಂಡತಿ ಅಂದ್ರೆ ಅವ್ವ ಇವರೆಲ್ಲರೂ ಏನ್ ಮಾಡಿದ್ದಾರೆ? ದೇವರ ಹತ್ರ ಒಪ್ಪಿಕೊಂಡಿದ್ದಾರೆ. ಮೊದಲನೇದಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನು ಕನಿಕರ ಹೊಂದುವನು. ಜ್ಞಾನೋಕ್ತಿ 28:13 ಬರಲ್ಪಟ್ಟಿದೆ. ತಾನು ಮರೆಯಾಗಿ ತಪ್ಪು ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಮರೆಯಾಗಿ ಗುಪ್ತವಾಗಿ ತಪ್ಪು ಮಾಡ್ತಿರೋನು, ಪಾಪ ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಉದ್ಧಾರ ಆಗ್ತಾರಕ್ಕ? ಆಗಿದ್ದಾರೆ ಯಾರಾದ್ರೆ? ಹಲ್ಲೆಲೂಯಾ. ಕಾಣ್ತಾರೆ ಆಗಿದಂಗೆ, ಆದ್ರೆ ಅವ್ರು ಒಳಗೆ ನಾಶವಾಗ್ತಾರೆ. ಅದೇ ಮರೆಯಾಗಿ ಪಾಪಗಳು ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಯಾವನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾನೋ ಅವನು ಕನಿಕರ ಹೊಂದುತ್ತಾನೆ. ಈ ಆದಾಮನು ಅವಳು ತನ್ನ ತಪ್ಪು ಒಪ್ಕೊಂಡ್ರು. ಹೌದು ಕರ್ತನೆ, ನಾವು ಮೋಸ ಹೋದ್ವಿ, ತಿಂದ್ಬಿಟ್ಟಿದ್ದೇವೆ. ಹೌದು, ಎಸ್, ಓಕೆ, ತಪ್ಪನು. ನೆಕ್ಸ್ಟ್ ಆದಾಮ್ ಹೌದು ಸರ್, ನೀನ್ ಕೊಟ್ಟಿರುವ ಹೆಂಡತಿ ನನ್ನ ಲೈಫ್ ಪಾರ್ಟ್ನರ್, ನೀನೇ ಮದುವೆ ಮಾಡಿದಿಲ್ಲ ಅಂತ ನಾವೆಲ್ಲ ಬಹಳ ನೆಗೆಟಿವ್ ಆಗಿ ಮಾತಾಡ್ತೇವೆ ಸಿಸ್ಟರ್ ಇದ್ರ ಬಗ್ಗೆ. ಆಕ್ಚುಲಿ ಅಲ್ಲಿ ಪಾಸಿಟಿವ್ ಏನಿದ್ರೆ, ಆದಾಮನು ಒಪ್ಪಿಕೊಂಡಿದ್ದಾನೆ, ನನ್ನ ಹೆಂಡತಿ ಹೇಳಿದ ಮಾತನ್ನು ಕೇಳಿ. ನೀನು ಹೆಂಡತಿ ಮಾತನ್ನು ಕೇಳಿ, ಏನು ಕೇಳಿ? ಹುಷಾರ್ರಿ, ಹೆಂಡತಿ ಮಾತು ಕೇಳುವಾಗ ಸ್ವಲ್ಪ ಹುಷಾರ್. ನೀ ಹೆಂಡತಿ ಮಾತು ಕೇಳಿ. ಹಲ್ಲೆಲೂಯಾ. ಹೆಂಡತಿ ಮಾತು ಕೇಳಿ ಈ ಹಣ್ಣನ್ನು ತಿಂದಿರುವುದರಿಂದ ಭೂಮಿ ಶಪಿಸಲ್ಪಟ್ಟಿದೆ. ಏನು ಶಪಿಸಲ್ಪಟ್ಟಿದೆ? ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿದೆ. ಎಲ್ಲರೂ ಹೇಳ್ತಾರಲ್ವಯ್ಯ, ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿದೆ. ಅದಕ್ಕಾಗಿ ಜೀವಮಾನದ ಎಲ್ಲಾ ದಿನಗಳು ಭೂಮಿಯ ಹುಟ್ಟುವಳಿಗಳನ್ನು ಮಾಡಿ ಮತ್ತು ಕಲ್ಲು ಮುಳ್ಳು ಕಳೆಗಳನ್ನು ತೆಗೆದು ಬೆವರು ಸುರಿಸಿ ಮಣ್ಣು ಸೇರುವ ತನಕ ಜೀವಮಾನದ ಎಲ್ಲಾ ದಿನಗಳು
ದುಃಖ, ಕಣ್ಣೀರು, ಬಾಧೆ ನಿನ್ನನ್ನು ಪೀಡಿಸ್ತಾ ಇರೋದು. ಆವಾಗ ತಕ್ಕ ನೀನು ಊಟ ಮಾಡ್ಲಿಕ್ಕೆ ಆಗಲ್ಲಂತೆ. ಇದು ಮರಣದ ತಾತ್ಪರ್ಯ. ಇದು ತಿಂದ ದಿನವೇ ನೀನು ಸತ್ತೋಗ್ತಿ. ಅಂದ್ರೆ ಜೀವಮಾನದ ಎಲ್ಲಾ ದಿನಗಳು ನೀನು ಸಾಯ್ತಿ ಅಂತ ಹೇಳಿಲ್ಲ. ನೀನು ಜೀವಮಾನದ ಎಲ್ಲಾ ದಿನಗಳು ದುಃಖ, ಕಣ್ಣೀರು. ಇದರಲ್ಲಿ ಏನಿದೆ ಅಂದ್ರೆ ಒಂದು ಆತ್ಮಿಕ ಅಶಾಂತಿ, ಅಸಮಾಧಾನ, ನೆಮ್ಮದಿಲ್ಲ, ದಿಗುಲು, ಚಿಂತೆ, ಭಾರ. ಇದು ಆತ್ಮಿಕ ಶಾಪ. ಭಯ, ದಿಗುಲು. ನೋಡಿ, ಪಾಪ ಮಾಡಿದ್ರೆ ಏನುತ್ತೆ? ಭಯ, ಭಯ, ದಿಗುಲು, ದಿಗುಲು, ಚಿಂತೆ, ಚಿಂತೆ, ಭಯ, ಭಯ, ದಿಗುಲು. ನೆಕ್ಸ್ಟ್, ಈತನಿಗೆ ದೇಹದಲ್ಲಿ ಆರೋಗ್ಯ ಕ್ಷೀಣಿಸುತ್ತದೆ. ಮೂರನೇದು ಆರ್ಥಿಕ ಸ್ಥಿತಿಯಲ್ಲಿ ಕೊಡ್ತದೆ. ಆಧ್ಯಾತ್ಮಿಕ, ಆರ್ಥಿಕ, ಮೂರು ಕ್ಷೇತ್ರದಲ್ಲಿ ವಾಸ್ತವಿಕವಾಗಿ ಕೂಡ ಭೌತಿಕವಾಗಿ ಕೂಡ ಆದಾಮನ ಸಂಪೂರ್ಣವಾಗಿ ಖುಷಿ ಹೋಗಿರ್ತಾನೆ. ಇವೆಲ್ಲ ದೇವರು ಹೇಳ್ತಾ ಇರ್ತಾರೆ. ಹೇಳ್ತಾ ಹೇಳ್ತಾ ಬಂದು ಆದಾಮನ ಕೇಳಿದ ಕೂಡಲೇ ಪ್ರೇಯರ್ ಮಾಡುದಿಲ್ಲ. ಏನ್ ಮಾಡುದಿಲ್ಲ? ಪ್ರಾರ್ಥನೆ ಮಾಡುದಿಲ್ಲ. ಯಾಕಂದ್ರೆ ಇದಕ್ಕೆ ಎಂತ ಪಾಪ? ಇದು ಪ್ರಾರ್ಥನೆ. ಇದೆಂತ ಪಾಪ? ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡು ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ಯಾರು ಹೇಳಿದ್ರಿ ಮಾತನ್ನು? ಮೊದಲನೇ ಯೋಹಾನ್ ಪತ್ರಿಕೆಯಲ್ಲಿ ಬರೆದ ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡುವಂತ ಎಂದೂ ಹೇಳುವುದಿಲ್ಲ. ಯಾಕಂದ್ರೆ ಪ್ರಾರ್ಥನೆ ಇಲ್ಲ, ಅದಕ್ಕೆ ಒಂದು ಯಜ್ಞ ಬೇಕೇ ಬೇಕಾಗ್ತದೆ. ಅದಕ್ಕಾಗಿ ಆದಾಮನು ಏನ್ ಮಾಡಿದ ಅಂದ್ರೆ, ದಯಮಾಡಿ ಗಮನಿಸಿ ನನ್ನ ಪ್ರಿಯ ಸಹೋದರ, ಆದಾಮನು ದೇವರು ಅವ್ವಗೆ ಏನ್ ಹೆಸರು ಕೊಟ್ಟಿದ? ಸ್ತ್ರೀಗೆ ಏನಂತ ಹೆಸರು ಕೊಟ್ಟಿದ? ಸ್ತ್ರೀ ಅಂತ ಹೆಸರು ಕೊಟ್ಟಿದೆ. ಏನಂತ ಹೆಸರು ಕೊಟ್ಟಿದ? ಮೊದಲು ಅವಳಿಗೆ ಸ್ತ್ರೀ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ? ಅವಳನ್ನು ಆದಾಮನ ಪಕ್ಕ ಎಲುಬಿಂದ ತೆಗೆದಿರುವುದರಿಂದ, ಆದಾಮನ ಎಲುಬಿನ ಎಲುಬು, ನೀನು ಆತನ ಮಾಂಸದ ಮಾಂಸವು ಆಗಿರೋದ್ರಿಂದ, ನರನಿಂದ ತೆಗೆಯಲ್ಪಟ್ಟಿರತಕ್ಕಂತ ಮಾಂಸದಿಂದ ಮಾಂಸ, ಎಲುಬಿನಿಂದ ಎಲುಬಾಗಿರೋದ್ರಿಂದ ಇವಳು ನಾರಿ ಎಂದು ಕರೆಯಲ್ಪಡುವಳು. ಏನು? ಸ್ತ್ರೀ ಎಂದು ಕರೆಯಲ್ಪಡುವಳು ಎಂಬುದಾಗಿ. ಇದು ಯಾರಿಟ್ಟಿದ್ದು? ದೇವರಿಟ್ಟಿದ ಹೆಸರು. ಆದ್ರೆ ಇಲ್ಲಿ ಬಹಳ ಜಾಗ್ರತೆ ಗಮನಿಸ್ತೀರಿ, ಇಲ್ಲಿ ಕಂಪ್ಲೀಟ್ ಜಡ್ಜ್ಮೆಂಟ್ ಚೇಂಜ್ ಆಗಿದೆ. ನನಗೆ ಬಹಳ ಆಶ್ಚರ್ಯ ಆಗ್ತಿದೆ ನೋಡಿ. ಆದಾಮನು ಇದೆಲ್ಲ ಘಟನೆ ಎತ್ಕೊಳ್ಳಿ ಏನನ್ಬೇಕ್ರಿ? ಅಯ್ಯೋ ದೇವರೇ, ಕರ್ತನೇ, ರಾಜ, ತಪ್ಪಾಯ್ತು ರಾಜ, ನಮಗೆ ನಾಶ. ಇಲ್ಲ ಇಲ್ಲ, ಆದಾಮನು ಡಿಸ್ಟರ್ಬೇ ಆಗಿಲ್ಲ, ಆತನ ಡಿಸಪಾಯಿಂಟ್ ಆಗಿಲ್ಲ. ಆತನಿಗೆ ಗೊತ್ತಿದೆ ನೆಕ್ಸ್ಟ್ ಒಂದಿದೆ, ಆ ಒಂದು ಮಾತ್ರ ಆಪ್ಷನ್ ಕೊಟ್ಟಿದ್ದಾನೆ. ಎಲ್ಲ ಗಮನಿಸ್ತೀರಿ. ಹಲೋ, ತಪ್ಪು ಮಾಡಿದ್ರೆ ಆ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಕೂಡ ದೇವರ ಅವಕಾಶವನ್ನು ಕೊಟ್ಟಿದ್ದಾನೆ. ಆದಾಮನಿಗೆ ರಕ್ಷಣೆಯ ಸೌಭಾಗ್ಯ ಕೊಟ್ಟಿದ್ದಾನೆ. ದಯಮಾಡಿ ಕೇಳಿಸ್ಕೋತೀರಿ. ಇದೇ ಪುಸ್ತಕದಲ್ಲಿ ಆದಿಕಾಂಡ 3ನೇ ಅಧ್ಯಾಯ 20ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಬಿಟ್ಟಿದೆ. ಆದಾಮನು ಇದೆಲ್ಲ ಕೇಳಿದ ಮೇಲೆ ಡಿಸ್ಟರ್ಬ್ ಆಗದೆ ಸಿಂಪಲ್ ಆಗಿ ಅವಳನ್ನು ನೋಡಿದ. ನಮ್ ಜನ ಅವಳನ್ನು ನೋಡಿದ್ರೆ ಏನ್ ಮಾಡ್ತಿದ್ರು? ಎತ್ತೆತ್ತವುದು ಹೊಡಿತಿದ್ರು. ಏನಂತೇಳಿ? ನಿನ್ನ ದರಿದ್ರ ಮಾತನ್ನು ಕೇಳಿ ನಾನು ಹಣ್ಣು ತಿಂದಿದ್ದಕ್ಕಾಗಿ ನಮ್ಮ ಮಾನವ ಕುಲಕ್ಕೆ ಶಾಪ ಬಂದಿದೆ, ನೀನ್ ಎಂತ ಅವಳ ಎಂಬುದಾಗಿ ಈಗಿನ ಕಾಲದ ಆದಾಮ ಇದ್ರೆ ತಲೆ ಮೇಲೆ ಒಣಕೆಯನ್ನು ತಗೊಂಡು ಹೊಡೆದು ಬಡದು ಚಿಂದಿ ಮಾಡ್ತಿದ್ದ. ಆದ್ರೆ ಆದಾಮನು ಡಿಸ್ಟರ್ಬ್ ಆಗಿಲ್ಲ, ಬಹಳ ತಾಳ್ಮೆಯಿಂದಿದ್ದ. ಬಾ, ಆದಾಮನ ತಾಳ್ಮೆ ಅಲ್ಲೆಲ್ಲೂಯ. ನೋಡಿ, ಅವಳನ್ನು ನೋಡಿದ. ಏನಿಲ್ಲ, ಅವಳನ್ನು ನೋಡಿ, ಸ್ತ್ರೀಯನ್ನು ನೋಡಿ ಆತನ ಸ್ತ್ರೀಗೆ ಅವ್ವಾ ಎಂದು ಹೆಸರಿಟ್ಟ. ಏನಂತ? ಅವ್ವಾ ಎಂದು ಹೆಸರಿಂದ ಕರೆದ. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯ. ಅವ್ವಾ ಎಂದು ಹೆಸರಿಂದ ಕರೆದ ಕೂಡಲೇ ಓದ್ತೀರ ಆ ಮಾತನ್ನು. 3ನೇ ಅಧ್ಯಾಯ 20ನೇ ವಚನ ಆದಿಕಾಂಡ. ನನ್ನ ಡಿಸ್ಕ್ರಿಪ್ಷನ್ ಎಲ್ಲ ಬರಲ್ಪಟ್ಟಿದೆ. 3ನೇ ಅಧ್ಯಾಯ 20ನೇ ವಚನ. ಆಗ ಆದಾಮನು ಡಿಸ್ಟರ್ಬ್ ಆಗಿಲ್ಲ. ಆದಾಮನು ತನ್ನ ಹೆಂಡತಿಯನ್ನು ಆಗ ದೇವರಿಟ್ಟಿದ್ದ ಹೆಸರು ಸ್ತ್ರೀ, ಆದಾಮನು ಮತ್ತೊಂದು ಹೆಸರು ಇಟ್ಟಿದ್ದಾನೆ. ಆದಾಮನು ಅವ್ವ ಎಂದು ಕರೆದನು. ಅವ್ವ ಎಂದು ಕರೆದುಕೊಳ್ಳಿ. ಮುಂದೋದುವ ಕಾರಣ ಏನಂದ್ರೆ ನೋಡ್ರಿ, ಅರ್ಥ ನೋಡ್ರಿ, ಹೆಂಗ್ ಕೊಟ್ಟಿದ್ದಾರೆ ನೋಡ್ರಿ. ಆಕೆ ಜೀವ ಉಳ್ಳವರಿಗೆಲ್ಲ ಮೂಲ ಮಾತೆಯಾಗುವಳು ಎಂಬುದಾಗಿ ತಾಯಿ ಆಗಿದ್ದಾಳೆ. ಅಂದ್ರೆ ಅವಳು ಜೀವದಲ್ಲಿರುವವರೆಲ್ಲರಿಗೂ ಅವಳು ತಾಯಿ ಆಗಿದ್ದಾಳೆ. ಪ್ರೆಸೆಂಟ್ ಟೆನ್ಸ್. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ಅವ್ವ ಎಂಬ ಪದ ಯಾಕೆ ಕರೆದಂದ್ರೆ ಅವರು ಮಾನವ ಜಾತಿ ಎಲ್ಲದಕ್ಕೂ ಅವಳು ತಾಯಿಯಾಗಿರ್ತಾಳೆ, ಇದ್ದಾಳೆ ಎಂಬುದಾಗಿ ಹೇಳಿದೆ. ಆದ್ರೆ ನಾನು ಇದನ್ನು ಹೇಳಿದ್ಕೊಳ್ಳಿ. ಮುಂದೆ ಓದಮ್ಮ. ಇದಲ್ಲದೆ ಕರ್ತನಾದ ದೇವರು ಆದಾಮನಿಗೆ ಅವನ ಹೆಂಡತಿಗೂ, ಆದಾಮನಿಗೆ ಅವಳಿಗೆ ಅವನ ಹೆಂಡತಿಗೆ ಚರ್ಮದ ಅಂಗಿಯನ್ನು ಮಾಡಿ ಅವರಿಗೆ ತೊಡಿಸಿದನು. ಅವರಿಗೆ ತೊಡಿಸಿದ ಮೇಲೆ ಇವರು ನಮ್ಮಂತೆ, ದೇವರು ಹೇಳ್ತಾರೆ, ನಮ್ಮಂತೆ ಒಳ್ಳೆದರ ಕೆಟ್ಟದರ ಅರಿವು ಇವರಿಗೆ ಬಂತು. ಅದಕ್ಕಾಗಿ ಇವರು ಏದೇನ್ ತೋಟದಲ್ಲಿ ಬೇಡ, ಏದೇನ್ ತೋಟದಿಂದ ಹೊರಗೆ ಹಾಕೋಣ. ಯಾಕೆ ಹೊರಗೆ ಹಾಕಿದನಂದ್ರೆ, ಇದಲ್ಲದೆ ಅಷ್ಟೇ ಸಾಕು. ಏದೇನ್ ತೋಟದಲ್ಲಿ ಹೊರಗೆ ಹಾಕಿದಂದ್ರೆ ಆ ಜೀವದಾಯಕದ ಮರದ ಹಣ್ಣನ್ನು ತಿಂದು ಮರಣಕ್ಕೆ ಅಡ್ಡಿಯಾಗಬಾರದು. ಯಾಕಂದ್ರೆ ಒಂದು ದಿವಸ ಯೇಸು ಮರಣಿಸ್ಲಿಕ್ಕಿದ್ದಾನೆ, ಆ ಮರಣಕ್ಕೆ ಅಡ್ಡಿಯಾಗಬಾರದು ಎಂಬುದಾಗಿ ಅವರನ್ನು ತೋಟದಿಂದ ಹೊರದೂಡುತ್ತಾನೆ. ಆದ್ರೆ ತೋಟದಿಂದ ಹೊರದೂಡಿದರೂ ಅವರಿಗೆ ರಕ್ಷಣೆಯ ಸೌಭಾಗ್ಯವನ್ನು ಅನುಗ್ರಹಿಸಿದ್ದಾನೆ. ಈಗ
ಕೊರೋನಾ ಬಂದಿರುವಾಗ, ಮಾರಕ ಸೋಂಕು ಬಂದಿರುವಾಗ ನಮ್ಮ ದೇಶದವರು, ಅನೇಕ ಎಲ್ಲ ದೇಶದವರು ಆಮೇಲೆ ಅದಕ್ಕೆ ವ್ಯಾಕ್ಸಿನ್ ಹುಡುಕಾಡ್ತಾ ಇದ್ದಾರೆ. ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ರು. 2 ವರ್ಷ ಆಯ್ತು ಕಂಡುಹಿಡಿಯಲಿಕ್ಕೆ. ಆದ್ರೆ ನಾವು ನಂಬಿರುವ ಸರ್ವ ಸೃಷ್ಟಿಕರ್ತನು, ಎಲ್ ಶಡಾಯಾದ ದೇವರು, ವಾಕ್ಯ ಎಂಬಾತನು ಈ ಭೂಮಿಯನ್ನು ಸೃಷ್ಟಿಸಲಿಕ್ಕೆ ಮುಂಚೆನೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಾನೆ ದೇವರು. ಹಲ್ಲೆಲೂಯ. ದೇವ್ರ ಮಕ್ಕಳೇ, ಸೈತಾನ್ ಏನ್ ಮಾಡಿದೆ? ಆದಾಮನ ಜೀವನ ಖಲಾಸ್, ಓಕೆ ಆಯ್ತು, ಮುಗೀತು, ಇನ್ನು ಆದಾಮನ ಜೀವನ ಪತನವಾಯ್ತು ಎಂಬುದಾಗಿ ದುಷ್ಟ ಶಕ್ತಿಗಳು ಸಂತೋಷ ಪಟ್ಟಿದೆ. ಆದ್ರೆ ಹಲ್ಲೆಲೂಯ, ಆದಾಮನಿಗೆ ಅದು ಕಲಿಸ್ಕೊಟ್ಟಿದ್ದಾನೆ. ಏನ್ ಕಲಿಸ್ಕೊಟ್ಟಿದ್ದಾನೆ? ನಾಲಿಗೆಯ ವಶದಲ್ಲಿ ಏನಿದೆ? ಜೀವವೋ ಮರಣವಿದೆ. ಯಾರಿಗೆ? ಆದಾಮನಿಗೆ ಈ ಡಾಕ್ಟ್ರಿನ್ ಗೊತ್ತಿತ್ತು. ಹಲ್ಲೆಲೂಯ. ಅದಕ್ಕೆ ಆ ಸ್ತ್ರೀಗೆ ಏನಂತ ಕರಿತಾ ಇದ್ದಾನೆ? ಅವ್ವ ಅಂತ ಕರೆದ್ರೆ ಅದರ ತಾತ್ಪರ್ಯ ಕೊಟ್ಟಿದ್ದಾರೆ. ಇವಳು ಎಲ್ಲಾ ಮಾನವ ಜಾತಿಗೆ ತಾಯಿ ಆಗುವಳು ಎಂಬುದಾಗಿ, ಬದುಕುವ ಜನರಿಗೆ ತಾಯಿ ಆಗುವಳು ಎಂಬುದಾಗಿ. ಆದ್ರೆ ಅದರ ಅವ್ವ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ ಲೈಫ್ ಅಂತೇಳಿ. ಏನರ್ಥ? ಲೈಫ್, ಜೀವ ಅಂತ ಹೇಳಿದೆ. ಅವ್ವ ಜೀವ. ಏನರ್ಥ? ಅವ್ವ ಜೀವ. ಈಗ ಅವಳನ್ನು ಜೀವ ಎಂದು ಹೆಸರು ಕರೆದ. ಯಾರಿಗೆ? ಅವಳ. ಈಗ ಪ್ರತಿದಿನ ಅವ್ವ ಜೀವ ಎಂದು ಕರೆದ ಮೇಲೆ ಅವ್ವ ಎಲ್ಲಾ ಮಾನವರಿಗೆ ಮೂಲ ತಾಯಿ ಆಗ್ಬೇಕಾದ್ರೆ ಯಾರು ಜೀವಂತವಾಗಿರ್ಬೇಕು? ತಾಯಿ ಆಗ್ಬೇಕಾದ್ರೆ ಅವರು ಗಂಡ ಇರಬೇಕು, ಗಂಡ ಸಾಯಬಾರದು. ಅಂದ್ರೆ ಅವಳನ್ನು ಜೀವ ಅಂತ ಕರೆದಿದೆ. ಯಾಕಂದ್ರೆ ನಿನ್ನ ನಾಲಿಗೆಯ ವಶದಲ್ಲಿ ಜೀವವು ಮರಣವಿದೆ. ನಿನ್ನ ನಾಲಿಗೆಯ ವಶದಲ್ಲಿ ಜ್ಞಾನೋಕ್ತಿ 18:21 ನಾವು ನೋಡ್ತಾ ಇದ್ದೇವೆ. ದೇವರು ನೋಡ್ರಿ, ನಿನ್ನ ನಾಲಿಗೆಯ ವಶದಲ್ಲಿ ಜೀವವು ಮರಣವು ಕೊಡಲಾಗಿದೆ, ಯಾವುದನ್ನು ಪ್ರೀತಿಸ್ತೀಯೋ ಅದನ್ನು ನೀನು ಅನುಭವಿಸುತ್ತಿ ಎಂಬುದಾಗಿ. ಜೀವವು ಮರಣವು ನಾಲಿಗೆಯ ವಶದಲ್ಲಿ, ಶಾಪವು ಆಶೀರ್ವಾದವು ನಾಲಿಗೆಯ ವಶದಲ್ಲಿ, ಮೇಲೋ ಕೇಡು ನಾಲಿಗೆಯ ವಶದಲ್ಲಿ. ಗಂಭೀರವಾಗಿರುತ್ತಲ್ವಯ್ಯ, ಇದು ನಾಲಿಗೆಯ ವಶದಲ್ಲಿ ಕೊಟ್ಟಿದ್ದಾನೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಎಷ್ಟೋ ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಈಗ ಇದನ್ನು ಹೇಳಿದ ಕೂಡಲೇ ದೇವರು ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಕೂಡ ಇದೆ, ನಿನ್ನ ನುಡಿಯಿಂದಲೇ, ನಿನ್ನ ಮಾತಿಂದಲೇ ನೀನು ನೀತಿವಂತನು ಎಂದು ಎಣಿಸಲ್ಪಡ್ತಿ, ನಿನ್ನ ಮಾತಿಂದಲೇ ನೀನು ಅಪರಾಧಿ ಎಂದು. ರೋಮ 10ನೇ ಅಧ್ಯಾಯ ಅಲ್ಲಲ್ಲ ಅಲ್ಲಿದೆ, ಅಲ್ಲಿ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 36ನೇ ವಿಷಯದಲ್ಲಿ ನಿನ್ನ ಮಾತಿಂದ, ನಿನ್ನ ಬಾಯಿಂದ ಬರ್ತದೆ ಮಾತಿಂದಲೇ ನೀನು ನೀತಿವಂತನಾಗಿ ಎಣಿಸಲ್ಪಡ್ತಿ, ನಿನ್ನ ಮಾತಿಂದಲೇ ನೀನು ಅಪರಾಧಿ ಎಂದು ಎಣಿಸಲ್ಪಡ್ತಿ. ಅದಕ್ಕಾಗಿ ವ್ಯರ್ಥವಾಗಿ ಮಾತಾಡೋ ಪ್ರತಿಯೊಂದು ಮಾತುಗಳಿಗೆ ತೀರ್ಪಿದೆ. ಏನಿದೆ? ನಿನ್ನ ಬಾಯಿಂದ ಬರ್ತಕ್ಕಂಥ ಮಾತಿಗೆ ತೀರ್ಪಿದೆ. ಮರಣ ತೀರ್ಪನ್ನು ಜೀವ ತೀರ್ಪಾಗಿ ಮಾರ್ಪಾಟ ಮಾಡಿದಾನೆ ಆದಾಮನು. ಅದಕ್ಕೆ ದೇವರು ಇಮಿಡಿಯೇಟ್ಲಿ ಏನ್ ಮಾಡಿದಾನೆ? ಆದಾಮನಿಗೆ ಏನಾದ್ರು ಕೇಳಿದನ? ಆದಾಮ್ ತನ್ನ ಪಾಪ ಒಪ್ಕೊಂಡಿದ್ದಾನೆ. ಆದ್ರೆ ಆದಾಮನ ಪ್ರಾರ್ಥನೆ ಮಾಡಿಲ್ಲ, ಅದಕ್ಕಾಗಿ ಅರಿಕೆ ಮಾಡಿದ್ದಾನೆ. ಏನ್ ಮಾಡಿದಾನೆ? ಜೀವ. ಏನ್ ಕರೀತಾ ಇದ್ದಾನೆ? ಜೀವವನ್ನು ಕರೀತಾ ಇದ್ದಾನೆ ಹೊರತು ಮರಣವನ್ನು ಕರೀತಾ ಇಲ್ಲ. ಆಶೀರ್ವಾದವನ್ನು ಕರೀತಾ ಇದ್ದಾನೆ ಹೊರತು ಶಾಪ. ಇದರ ಶಾಪ ಅಂತ ಹೇಳಿದಾನೆ ದೇವರು, ಇದೆಲ್ಲ ಶಾಪ ಆಗ್ತದೆ ಅಂತ ಹೇಳಿದಾನೆ. ಹೇಳಿದ ನೆಕ್ಸ್ಟ್ ಮೂಮೆಂಟ್ ಅವಳಿಗೆ, ಸ್ತ್ರೀಗೆ ಅವ್ವ ಎಂದು ಹೆಸರಿಟ್ಟುಕೊಳ್ಳಿ ದೇವರು ಅವ್ವ ಮತ್ತು ಆದಾಮನಿಗೆ ಚರ್ಮದ ಅಂಗಿಗಳನ್ನು ತೊಡಿಸಿದನು. ಚರ್ಮದ ಅಂಗಿಗಳನ್ನು ಅವರಿಗೆ ಹಾಕಿಸಿದನು. ಅಂದ್ರೆ ಅರ್ಥ ಏನು? ಒಂದು ಚರ್ಮದ ಅಂಗಿ ತರಬೇಕಾದ್ರೆ ಅದಕ್ಕೆ ಏನಾಗಬೇಕು? ಅದಕ್ಕೆ ಒಂದು ಪಶುವನ್ನು ವಧಿಸಬೇಕು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಸೈತಾನ್ ಬಹಳ ಖುಷಿಯಾಗಿದ್ದ. ದೇವದಾಸ್ ಖತಮ್ ಹೋಗ ಸಮಜಾದ ಸೈತಾನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ದುಷ್ಟಶಕ್ತಿಗಳಂತೆ ದೇವದಾಸ್ ಖತಮ್ ಹೋಗ ಅಂತ ಹೋಗ. ನೋ ಮೈ ಡಿಯರ್ ಬ್ರದರ್, God has a one more plan for me, 2 more plan for me, 3 more plan for me. Hallelujah. ನೀನು ಆದಾಮನು ಮುಕ್ತಾಯವಾಗಲಿಕ್ಕೆ ಸಾಧ್ಯನಿಲ್ಲ. ಆದಾಮನಿಗಾಗಿ ಎಷ್ಟೋ ಪ್ರೀ ಪ್ಲಾನ್ಗಳನ್ನು ಮಾಡಿಟ್ಟಿದ್ದಾನೆ ಆತನು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಈ ರೀತಿಯಾದಂತಹ ಪ್ಲಾನ್ಗಳು ಮಾಡಿರುವಾಗ ಆದಾಮನು ಯಾವಾಗಾದ್ರೆ ಆತನು ಅವ್ವ ಲೈಫ್ ಎಂದು ತನ್ನ ಬಾಯಿಂದ ಕರೆದನು, ದೇವರು ಇಮಿಡಿಯೇಟ್ಲಿ ಒಂದು ಪಶುವನ್ನು ವಧಿಸಿದ. ಪಶು ಯಾವುದನ್ನು ವಧಿಸಿದ ಎಂಬುದಾಗಿ ಬೈಬಲ್ ನಲ್ಲಿ ಮೊಟ್ಟ ಮೊದಲಾಗಿ ಉಲ್ಲೇಖಿಸಿರುವ ಪಶು ಯಾವುದಂದ್ರೆ ಕುರಿ. ಕುರಿ ಮೊಟ್ಟ ಮೊದಲು ಬೈಬಲ್ ನಲ್ಲಿ ಉಲ್ಲೇಖನ ಆಗಿರುವ ಪಶು ಕುರಿ. ಆದ್ರೆ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ, ಆ ಕುರಿಯನ್ನು ಆತನನ್ನು ಅರ್ಪಿಸಿ ಅವರ ರಕ್ತ ಪ್ರೋಕ್ಷಣೆ. ಅದಕ್ಕಾಗಿ ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಆವಾಗ ಆದಾಮ್ ಅವಳಿಗೆ ಪಾಪ ಪರಿಹಾರ ಆಗಿ ಮತ್ತು ಪುನಃ ನೀತಿವಂತರಾಗತಕ್ಕಂಥ ಸೌಭಾಗ್ಯ ಕೊಟ್ಟಿದ್ದನು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಒಂದು ಪಾಸಿಟಿವ್ ಪಾಯಿಂಟ್ ಅನ್ನು ನೋಡೋಣ. ಆದಾಮವ್ವ ಒಂದೇ ಸಾರಿ ಪಾಪ ಮಾಡಿ, ಹಣ್ಣು ತಿಂದು ಪಾಪ ಮಾಡಿ ಅವರು ಶಾಪಕ್ಕೆ ಮರಣಕ್ಕೆ ಪಾತ್ರರಾಗಿದ್ರು. ಹೌದಾ? ಅದ ನಂತರ ಅವರಿಗೆ ಹೊಸ ಅಂಗಿಯನ್ನು, ಒಂದು ಚರ್ಮದ ಅಂಗಿಯನ್ನು ತೊಡಿಸಿದ ನಂತರ ಮತ್ತೆ ಯಾವಾಗಾದ್ರೆ ಪಾಪ ಮಾಡಿದ ರೆಕಾರ್ಡ್ ಇದೆಯಾ?
ಯಾಕಂದ್ರೆ 930 ವರ್ಷ ಬದುಕಿದ್ರು. ಮತ್ತೆ ಯಾವತ್ತೂ ಪಾಪ ಮಾಡಲಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಪಾಪ ಮಾಡಿದ್ರೆ ಕ್ಷಮಿಸ್ತಾನೆ, ಖಂಡಿತವಾಗಿ ಕ್ಷಮಿಸ್ತಾನೆ. ಆದ್ರೆ ಪಾಪ ಮಾಡತಕ್ಕಂಥ ಮೂರ್ಖರಲ್ಲ ಆದಾಮನ. ಯಾಕಂದ್ರೆ ಆದಾಮನು ಜ್ಞಾನಿಯಾಗಿ ವರ್ತಿಸಿದ. ಯಾಕಂದ್ರೆ ಆತನನ್ನು ಮೋಸ ಮಾಡಿದ್ರು ತಿರುಗಿ ಹೇಗೆ ತಪ್ಪಿಸ್ಕೊಳ್ಬೇಕಂತ ಮತ್ತೊಂದು ಆಪ್ಷನ್ ಅನ್ನು ಆತನ ಕೊಟ್ಟಿದನು. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಆದಾಮನು ಯಾವಾಗಾದ್ರೆ ಈ ದೇವರು ಆ ಪಶುವನ್ನು ಕಡಿದು ಅದಕ್ಕೆ ಅಂಗಿಯನ್ನು ತೊಡಿಸಿದ. ಇದು ಕುರಿಯೇ ಎಂದು ನಾನು ಯಾಕೆ ಹೇಳ್ತಾ ಇದ್ದಂದ್ರೆ, ಬೈಬಲ್ ನಲ್ಲಿ ಮೊದಲು ಉಲ್ಲೇಖಿಸಲ್ಪಟ್ಟ ಪಶು ಯಾವುದು? ಕುರಿ. ಆದಿಕಾಂಡ 4ನೇ ಅಧ್ಯಾಯ 2-3 ವಚನಗಳಲ್ಲಿದೆ. ಏನಂತೇಳಿ, ಆದಾಮನಿಗೆ 2 ಮಕ್ಕಳು ಹುಟ್ಟಿದ್ರು. ಮೊದಲನೇ ಮಗನು ಕೈಯೂನ್ ಏನ್ ಮಾಡ್ತಿದ್ದ? ಹೊಲ ವ್ಯವಸಾಯ ಮಾಡ್ತಿದ್ದ, ಹೊಲ ಗದ್ದೆ ಏನ್ ಮಾಡ್ತಿದ್ದ. ಮತ್ತೆ 2ನೇ ಮಗನು ಏಬೇಲ್ ಏನ್ ಮಾಡ್ತಿದ್ದ? ಕುರಿ ಸಾಕಾಣಿಕೆ. ಅದಕ್ಕಾಗಿ ಮೊದಲು ಉಲ್ಲೇಖಿಸಿರುವ ಪ್ರಾಣಿ ಪಶು ಕುರಿ ಆಗಿರೋದ್ರಿಂದ ದೇವರು ಆದಾಮನ ಪಾಪದ ನಿಮಿತ್ತ ಆದಾಮನಿಗೆ ಕುರಿಗಳನ್ನು ವಧಿಸಿ ರಕ್ತ ಪ್ರೋಕ್ಷಿಸಿ ಆದಾಮನ ಪಾಪ ಪರಿಹಾರದ ಅಲ್ಲಿ ಪ್ರತ್ಯಕ್ಷವಾಗಿ ತೋರಿಸಿದನಲ್ಲಿ. ಎಲ್ಲೇ? ಆ ತೋಟದಲ್ಲಿ. ಎಲ್ಲೋ ಹೇಳ್ತಿರಲ್ವ. ಆದ್ರೆ ಇದರ ಪ್ಲಾನ್ ಯಾವಾಗ ಮಾಡಿದ್ರೆ, ಮನುಷ್ಯ ದೇವರು ಮಾನವನನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಮುಂಚಿನ ಅದರ ಪ್ಲಾನ್ ಮಾಡಿಟ್ಟಿದನು. ಹಲೋ, ಗಂಭೀರವಾಗಿ ಹೇಳ್ತಿರಲ್ವ. ಜ್ಞಾನೋಕ್ತಿ ಯಾವ್ದಂದ್ರೆ ದಯಮಾಡಿ ಕೆಲಸ ಪ್ರಕಟಣೆ ಹಿಬ್ರಿಯರ್ 9:22 ಆಯ್ತು. ಆಮೇಲೆ ಪ್ರಕಟಣೆ 13ನೇ 8ನೇ ವಚನ ನಾವು ನೋಡ್ತಾ ಇದ್ದೇವೆ. ಬೋತ್ರ ಬೇಗನೆ ಪ್ರಕಟಣೆ 13ನೇ 8ನೇ ವಚನ ನೋಡ್ರಿ. ದೇವ್ರ ಮಕ್ಕಳೇ, ಮನುಷ್ಯನು ಮಾಡಿರುವ ಪ್ಲಾನ್ಗಳಿಗೆ ಈಗಲೇ ಸಿದ್ಧ ಮಾಡ. ಆದ್ರೆ ದೇವರು ಆದಾಮನ ರಕ್ಷಣೆಗಾಗಿ ಏನ್ ಮಾಡಿದಾನೆ? ಆದಾಮನ ರಕ್ಷಣೆಗಾಗಿ ಜಗತ್ತುತ್ಪತ್ತಿ. ಅಜ್ಜಿ ಯಾಕ? ಜಗತ್ತುತ್ಪತ್ತಿಗಿಂತ ಮುಂಚೆ ಏನ್ ಮಾಡಿದಾನೆ? ಜಗತ್ತುತ್ಪತ್ತಿಗೆ ಮುಂಚೆ, ಜಗತ್ತಿಗೆ ಅಸ್ತಿವಾರ ಹಾಕಲಿಕ್ಕೆ ಮುಂಚಿತವಾಗಿ ಯಾರ್ಯಾರ ಹೆಸರು ವಧಿಸಲ್ಪಟ್ಟ, ಯಾರನ್ನ ಲಕ್ಷ ಅಂಡರ್ಲೈನ್ ಮಾಡಿ, ಯಾರ್ಯಾರ ಹೆಸರುಗಳು ವಧಿಸಲ್ಪಟ್ಟ ಕುರಿಮರಿಯ ಪುಸ್ತಕದಲ್ಲಿ ಬರೆಯಲ್ಪಡಲಿಲ್ಲವೋ ಅಂದ್ರೆ ಅರ್ಥ ಏನು? ಜಗತ್ತುತ್ಪತ್ತಿಗೆ ಮುಂಚೆನೆ ಹಲೋ ಯಜ್ಞದ ಕುರಿಗೆ ಬಲಿ ಅರ್ಪಣೆ ಆಗಿದೆ. ಯಾಕಂದ್ರೆ ಆದಾಮನು ಒಂದು ವೇಳೆ ಎಡವಿ ಬಿದ್ದರೆ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫಸ್ಟ್ ಆಫ್ ಆಲ್, ಆತನು ಇದಕ್ಕೆ ಸೇಫ್ಟಿಯನ್ನು ಮೊದಲೇ ಮಾಡಿಟ್ಟಿದ್ದಾನೆ. ಯಾರಿಗೆ ಶಾಕ್ ಆಯ್ತಿದು? शैतान ने बोला आदम गिर गया, अब खत्म होगा, अभी पतन होगा, अभी आदम का जिंदगी खत्म. हालेलुया. अरे तू सोच, ನೀನ್ ತಿಳ್ಕೊಂಡಿ ಶೈತಾನನು ದೇವರು ಸರ್ಪ ಎಂದು ತಿಳ್ಕೊಂಡಿತ್ತು, ಆದಾಮನ ಜೀವನ ಪತನವಾಯ್ತಂತೆ. ನಾನು ಹೇಳ್ತೇನೆ, ಆದಾಮನ ಜೀವನ ನೀನು ಪತನ ಮಾಡ್ಲಿಕ್ಕೆ ನೋಡಿದ್ರೆ ದೇವರು 2ರಷ್ಟಾದ ಸನ್ಮಾನವನ್ನು ತಿರುಗಿ ಬರುವಂತೆ ಮಾಡಿದ್ದಾನೆ. ಮೊದಲು ಆತನಿಗೆ ಅಂಗಿ ಇಲ್ಲಾಗಿತ್ತು, ಈಗ ಆತನಿಗೆ ನೀತಿಯ ಚರ್ಮದ ಅಂಗಿಯನ್ನು ತೊಡಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್ ಹೇಳ್ತಿರಲಿಲ್ಲ. ಯಾರಿಗಾರು ಏನಾದ್ರು ಗೊತ್ತಿದೆ? ಮೊದಲು ಬಂದು ಸರ್ಪ ಮೋಸ ಮಾಡಿತಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕುರಿಯ ಮರಿಯನ್ನು ಯಾಕೆ ತೆಗೆದುಕೊಂಡಿದ್ರೆ ಒಂದು ವಿಶೇಷವಾದ ಸಂಗತಿಯನ್ನು ಕೇಳಿದೆ ನಾನು, ಸೈನ್ಸ್ ಪ್ರಕಾರವಾಗಿ. ದಯಮಾಡಿ ಕೇಳಿಸ್ಕೋತೀರಿ. ಕುರಿ ಗೊತ್ತಿದ್ದಿಲ್ಲ? ಕುರಿಗೆ ಸರ್ಪ ಕಚ್ಚಿದ್ರೆ ಕುರಿ ಸಾಯುವುದಿಲ್ಲಂತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಕುರಿಯ ಚರ್ಮ ಧರಿಸ್ಕೊಂಡ ಯಾರು? ಆದಾಮ್. ಕುರಿಗೆ ಸರ್ಪ ಕಚ್ಚಿದ್ರೆ ಕುರಿ ಸಾಯುವುದಿಲ್ಲಂತೆ. ಯಾಕೆ ಸಾಯುವುದಿಲ್ಲ? ಕುರಿ ಚರ್ಮದ ಕೆಳಗೆ ಒಂದು ಕೊಬ್ಬಿರ್ತದೆ, ಆ ಕೊಬ್ಬಿನ ಅಂಶ ಸರ್ಪದ ವಿಷವನ್ನು ನಾಶ ಮಾಡ್ತದಂತೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಯಜ್ಞದ ಕುರಿ ಮರಿ ಆತನಾಗಿ ಶಿಲುಬೆ ಮೇಲೆ ಸತ್ತಿದನು. ಸೈತಾನ ತಿಳ್ಕೊಂಡದ್ದು ಯೇಸು ಕ್ರಿಸ್ತನನ್ನು ಕಚ್ಚಿಬಿಟ್ಟಿದ್ದಾನೆ, ಆತರ ಸತ್ತು ಬಿಟ್ಟಿದ್ದಾನೆ. ಇಲ್ಲ, ಸ್ವಲ್ಪ ದಿವಸ ರೆಸ್ಟ್ ತಗೊಂಡಿದ್ದಾನೆ. ಎಲ್ಲೇ? ಮರಣದ ಭೂಗರ್ಭದಲ್ಲಿ. ಹಲ್ಲೆಲೂಯಾ. ಮತ್ತು ಮರಣವನ್ನು ಜಯಿಸಿ ಬಂದೆ. ಅದಕ್ಕಾಗಿ ಆದಾಮನಿಗೆ ಚರ್ಮದ ಅಂಗಿ ತೋರಿಸಿದ್ದಾನೆ. ಆದಾಮ್, ಇನ್ನು ಮುಂದೆ ಭಯಪಡಬೇಡ, ಇನ್ನು ಮುಂದೆ ಸರ್ಪ ನಿನಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಕುರಿ ಚರ್ಮದ ಒಳಗೇನಿದೆ? ವಿಷವನ್ನು ನಾಶ ಮಾಡುವ ಕೊಬ್ಬಿದೆ. ಓಕೆ, ನೆಕ್ಸ್ಟ್ ವಿಲ್ ಕಮ್ ಟು ದ ಪಾಯಿಂಟ್. ಈಗ ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರ ಹೇಳ್ತಿರಲ್ವಯ್ಯ, ಮನಪುರ್ಗಂದು ಹೇಳ್ತಿರಲ್ವಯ್ಯ. ಆಮೇಲೆ ಥ್ಯಾಂಕ್ ಯು ಜೀಸಸ್. ಆಮೇಲೆ ಏನಾಯ್ತು? ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ ದಯಮಾಡಿ, ನೀವೆಲ್ಲ ಮ್ಯಾನೇಜ್ ಮಾಡ್ಕೋತೀರಿ ದಯಮಾಡಿ. ಗಂಭೀರ ಹೇಳ್ತಿರಲ್ವಯ್ಯ. ಆಮೇಲೆ ಏನಾಯ್ತು? ಈ ಆದಾಮನಿಗೆ ಈ ಒಂದು ಉಪಾಯದಿಂದ ಸೈತಾನ್ ಮೋಸ ಮಾಡಿದೆ. ಆದ್ರೆ शैतान ने जो आदम का जीवन खत्म, आदम का जीवन क्या खत्म होता? सारी दुनिया को बनाए सोला मैं. हालेलुया. आदम के लिए बहुत ऑप्शन रखे सो मैं. हालेलुया. ಇಮಿಡಿಯೇಟ್ಲಿ ಆ ಕುರಿಯನ್ನು ಕರೆದು ದೇವರು ಆ ಚರ್ಮದ ತಂಗಿಯನ್ನು ತೋರಿಸಿದ ಕೂಡಲೇ ಅರ್ಥ ಏನು ಗೊತ್ತಿದೆ ಇದ್ರದ್ದು?
ಅವರ ಪಾಪವು ಪರಿಹರಿಸಲ್ಪಟ್ಟಿದೆ. ಇಬ್ರಿಯರು ಬರೆದ ಪತ್ರಿಕೆ 9:22 ಧರ್ಮಶಾಸ್ತ್ರದ ಪ್ರಕಾರವಾಗಿ ಎಲ್ಲವೂ ರಕ್ತದಿಂದಲೇ ಪರಿಶುದ್ಧಪಡಿಸಲಾಗುತ್ತದೆ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಆಗುವುದಿಲ್ಲ. ಅದಕ್ಕಾಗಿ ನಾವು ನೋಡಿದ್ದೇವೆ, ಪ್ರಕರಣದಲ್ಲಿ ಕೂಡ ನೋಡಿದ್ದೇವೆ 13ನೇ 8ನೇ ವರ್ಷದಲ್ಲಿ. ಈಗ ನಾವು ನೇರವಾಗಿ ಇಲ್ಲಿ ಬರ್ತಾ ಇದ್ರೆ, ಈಗ ಆದಾಮನಿಗೆ ಏನಾಯ್ತು? ನೀತಿಯ ವಸ್ತ್ರವನ್ನು ದೇವರು ತೊಡಗಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ? ಏನು ವಸ್ತ್ರವನ್ನು ತೊಡಗಿಸಿದ್ದಾನೆ? ನೀತಿ ವಸ್ತ್ರ. ಆ ನೀತಿ ವಸ್ತ್ರ ಎಷ್ಟು ಶುಭ್ರವಾಗಿ ಆತನಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದು ಯೆಶಾಯ ಪ್ರವಚನ ಪುಸ್ತಕ 61 ಬೇಗನೆ ಎತ್ತಿರಿ. 7ರಷ್ಟಾದ ಸನ್ಮಾನ. ಮೊದಲು ಅವಮಾನ ಆಗಿತ್ತು, ಆತನಿಗೆ ಅವಮಾನ ಬಂದಿತ್ತು, ಆತನಿಗೆ ನಾಚಿಕೆ ಬಂದಿತ್ತು, ಆತನಿಗೆ ಭಯ ಬಂದಿತ್ತು. 61 ಎಷ್ಟದು? 61:10 ಯೆಶಾಯ ಪ್ರವಚನ ಪುಸ್ತಕ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಆನಂದಿಸುವುದು. ಧರಿಸಿಕೊಳ್ಳುವಂತೆ ವಧು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ವಧೂತನ ಹಾಕಿದ್ದಾನೆ. ಬ್ಲೇಸರ್ ಪ್ರೈಸ್ ಲಾರ್ಡ್, ಗ್ರ್ಯಾಂಡ್ ಆಗಿ ಇಟ್ಟಿದ್ದಾನೆ. ಅವಮಾನ ಪಾಲಾಗಿದೆಯಾ ನೀನು? ದೇವರು 2ರಷ್ಟಾದ ಸನ್ಮಾನ. ಕಂಟಿನ್ಯೂ ಮಾಡಿ. ಆಯ್ತಾ? ಥ್ಯಾಂಕ್ ಯು. ಈಗ 2ರಷ್ಟಾದಂತ ಸನ್ಮಾನ ಪ್ರತಿಮೂರ್ತಕವಾದಂತ ಏನ್ ಕೊಟ್ಟಿದ್ದಾನೆ? ಓದ್ರಿ. ನಿಮ್ಮ ಅವಮಾನಕ್ಕೆ ಬದಲಾಗಿ ಈ ಮಾನವು ಎಷ್ಟು? 2ರಷ್ಟ. ಮೊದಲು ಅವಮಾನ ಆಯ್ತು ಯಾರಿಗೆ? ನಗ್ನನಾಗಿದ್ದಾನೆ, ದಿಗಂಬರನಾಗಿದ್ದಾನೆ ಎಂಬುದಾಗಿ ಅವಮಾನ ಆಯ್ತು. ದೇವರು ಅವರಿಗೆ ಚರ್ಮದ ಅಂಗಿಯನ್ನು ಕೊಟ್ಟು 2ರಷ್ಟಾದ ಸನ್ಮಾನ. ಅರೇ ನಾನು ಸುಮ್ಮನೆ ಮೋಸ ಮಾಡಿಬಿಟ್ಟಿನಲ್ಲ. ಆದಾಮನಿಗೆ ಮತ್ತೇನು ಸಿಕ್ತು? 2ರಷ್ಟಾದ ಸನ್ಮಾನ ಮತ್ತು ಸ್ಟ್ರಾಂಗ್ ಸೂಟ್. ಎಂತ ಸೂಟು? ಚರ್ಮದ ಸೂಟ್ ಸಿಸ್ಟರ್. ಹಲ್ಲೆಲೂಯಾ. ಚರ್ಮದ ಸೂಟ್ ಅಕ್ಕ. ಹಲ್ಲೆಲೂಯಾ. ನೆಕ್ಸ್ಟ್ ಬದಲಾಗಿ ತಮ್ಮ ಪಾಲಿನಲ್ಲಿ ಆದುದರಿಂದ ತಮ್ಮ ದೇಶದಲ್ಲಿ 2ರಷ್ಟು ಸ್ವಾಧೀನ ಮಾಡಿಕೊಳ್ಳುವುದು ನಿತ್ಯವಾದ ಸಂತೋಷವು ಅವರಿಗಾಗುವುದು. ಎಂತ ಸಂತೋಷ? ನಿತ್ಯವಾದ ಸಂತೋಷ. ನಾನು ಕೊಟ್ಟಿರುವ ಸಂತೋಷ ಈ ಜಗತ್ತಿನಲ್ಲಿ ಯಾರು ತೆಗಿಲಿಕ್ಕಾಗುದಿಲ್ಲ ಮತ್ತು ಯಾರು ಕೊಡ್ಲಿಕ್ಕಾಗುದು ಎಂಬುದಾಗಿ ನಮ್ಮ ಕರ್ತನಾದ ದೇವರು ಹೇಳಿದಂತೆ, ನನ್ನ ಪ್ರಿಯ ಸಹೋದರನೇ, ಆತನ ರಕ್ಷಣೆಯ ಸೌಭಾಗ್ಯ ನಿತ್ಯವಾಗಿ ಆದಾಮನಿಗೆ ಕೊಡಲಾಗಿತ್ತು. ಈಗ ಆದಾಮನಿಗೆ ಶಾಪ ಇತ್ತ? ಆದಾಮನಿಗೆ ಶಾಪ ಇತ್ತೇನು ನೋಡ್ಬೇಕಲ್ಲ. ಅದಕ್ಕಾಗಿ ನಾನು ಸ್ಟಡಿ ಮಾಡಿದ ಕೂಡಲೇ ಆದಾಮನ ಜೀವನದಲ್ಲಿ ಶಾಪ ಇಲ್ಲ. ಯಾಕಂದ್ರೆ ಆದಾಮನ ಜೀವನದಲ್ಲಿ ಶಾಪ ಇದ್ದಿದ್ರೆ ಮಕ್ಕಳು ಹುಡ್ತಿದ್ರೆ ಆತನಿಗೆ. ಅಂದ್ರೆ ಆದಾಮನ ಏನಾಗಿದ್ದಾನೆ? ರಕ್ತ ಪ್ರೋಕ್ಷಣದ ನೀತಿ ವಸ್ತ್ರವನ್ನು ಧರಿಸಿಕೊಂಡ. ನೆಕ್ಸ್ಟ್, ಆದಾಮನ ಮಕ್ಕಳು ಹುಟ್ಟಿದ ಕೂಡಲೇ ಬೈಬಲ್ ಅಲ್ಲಿ ಹೇಳಲಾಗಿದೆ, ಹಿರಿಯ ಮಗನು ಕಿರಿಯ ಮಗನು. ಹಿರಿಯ ಮಗನ ಹೆಸರೇನು? ಕಯ್ಯೂನನು. ಚಾಲು ಮಾಡ್ಕೊಳ್ಳೋದು ಈಗ ಸ್ವಲ್ಪ. ಹಿರಿಯ ಮಗನ ಹೆಸರೇನು? ಕಯ್ಯೂನನು ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಏನ್ ತಂದು ಕೊಡ್ತಾ ಇದ್ದಾನೆ? ತನ್ನ ವ್ಯವಸಾಯದಲ್ಲಿರ್ತಕ್ಕಂಥ ಫಲಿತಾಂಶಗಳನ್ನು ಕಾಣಿಕೆ ಅರ್ಪಿಸ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಕಯ್ಯೂನಿಗೇನಿಲ್ಲ, ಆದಾಮನಿಗೇನಿಲ್ಲ. ಆದಾಮನಿಂದ ಅಲ್ಲಿಂದ ಕಯ್ಯೂನು ಹುಟ್ಟುವರೆಗೂ ಯಾವ ಶಾಪ ಇಲ್ಲ. ಆಮೇಲೆ ಏಬೇಲನು ಏನ್ ಮಾಡ್ತಿದ್ದ? ತನಗಿರ್ತಕ್ಕಂಥ ಕುರಿ ಸಾಕಾಣಿಕೆಯಲ್ಲಿ ಪ್ರಥಮ ಫಲವನ್ನು ತಂದು ದೇವರ ಹತ್ರ ಯಜ್ಞಾರ್ಪಣೆ ಮಾಡ್ದ. ಅಂದ್ರೆ ಅರ್ಥ ಏನು? ಕಯ್ಯೂನು ಮತ್ತು ಆದಾಮ. ಅಂದ್ರೆ ಆದಾಮನನ್ನು ಶಾಪ ಮುಕ್ತನಾಗಿರುವುದರಿಂದ, ರಕ್ತ ಪ್ರೋಕ್ಷಣದಿಂದ ನೀತಿವಂತನಾಗಿರುವುದರಿಂದ ಆದಾಮನು ಕಯ್ಯೂನು ಮತ್ತು ಆಬೇಲವರೆಗೂ ಕೂಡ ಯಾವ ಶಾಪ ಇಲ್ಲ ಆದಾಮನಿಗೆ. ಅದಾದ್ಮೇಲೂ ಇಲ್ಲ. ಆದ್ರೆ ಕಯ್ಯೂನನು ಏಬೇಲನನ್ನು ಕೊಂದು ಹಾಕಿದ್ದಕ್ಕಾಗಿ, ಏಬೇಲನನ್ನು ಕೊಂದು ಹಾಕಿದ್ದಕ್ಕಾಗಿ ಆವಾಗ ಕಯ್ಯೂನ ನಿಮಿತ್ತ ನಿನ್ನ ಭೂಮಿ ಶಪಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಆದಾಮನ ಭೂಮಿ ಶಪಿಸಲ್ಪಡಲಿಲ್ಲ. ಹಲ್ಲೆಲೂಯಾ. ಇದನ್ನು ಕಲಿತು, ವಾವ್, ವಾಟ್ ಅ ವಂಡರ್ಫುಲ್ ಪ್ಲಾನ್ ಆಫ್ ಗಾಡ್. ದೇವರು ಆದಾಮನನ್ನು ಶಾಪದಲ್ಲಿ ಇಟ್ಟುಕೊಳ್ಳಲಿಲ್ಲ. ದೇವರ ಮಕ್ಕಳೇ, ಸಮೃದ್ಧಿಯುಳ್ಳ ಆಶೀರ್ವಾದದಲ್ಲಿ ಇದ್ದನು. ನೆಕ್ಸ್ಟ್ ಈಗ ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ, ಆದಾಮನಿಗೆ ಮತ್ತು ತಿರುಗಿ 103ನೇ ವರ್ಷಕ್ಕೆ, ದೇವರ ಕೇಳಿಸ್ಕೊತ್ರಿ, ಆದಿಕಾಂಡ 4ನೇ ಅಧ್ಯಾಯ ಆದಾಮನಿಗೆ ಮತ್ತು ತಿರುಗಿ ದೇವರು ಆತನಿಗೆ ಮಕ್ಕಳನ್ನು ಅನುಗ್ರಹಿಸ್ತಾನೆ. ಆತನಿಗೆ ಹೆಣ್ಮಕ್ಳು ಗಂಡ್ಮಕ್ಳು ಹುಡ್ತಾ ಇರ್ತಾರೆ, ಅದು ತೊಂದರೆ ಇಲ್ಲ, ಅದರನ್ನೆಲ್ಲ ಹುಡ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಆದಾಮನಿಗೆ ಮತ್ತು ತಿರುಗಿ 130ನೇ ವರ್ಷಕ್ಕೆ, ಎಷ್ಟನೇ ವರ್ಷಕ್ಕೆ? 130. ಅಂದ್ರೆ 130 ವರ್ಷಕ್ಕೆ ಎಷ್ಟೋ ಹೆಣ್ಮಕ್ಳು ಗಂಡ್ಮಕ್ಳು ಹುಟ್ಟಿದ್ದಾರೆ. ಆದ್ರೆ 130ನೇ ವರ್ಷಕ್ಕೆ ಕಯ್ಯೂನು ಹೋಗಿದ್ದಾನೆ. ಕಯ್ಯೂನು ತನ್ನ ಮನೆಯನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. 130ನೇ ವರ್ಷಕ್ಕೆ ಆದಾಮನಿಗೆ ಮತ್ತೊಂದು ಮಗು ಹುಟ್ಟುತ್ತದೆ. ಆ ಮಗುವಿನ ಹೆಸರು ಸೇತು ಎಂಬುದಾಗಿ. ಈಗ ಓದ್ತೀರಿ 4:25 ವಚನ, ಬೇಗನೆ ಓದ್ತೀರಿ. ಆದಿಕಾಂಡ 4:25 ವಚನ. ಇದಲ್ಲದೆ ಆದಾಮನು ತಿರುಗಿ
ಕೂಡಿದ್ದರಿಂದ ಆದಾಮ ತಿರುಗಿ ತನ್ನ ಹೆಂಡತಿಯನ್ನು ಸೇರಿದ್ದರಿಂದ ಅವಳ ಮಗನನ್ನು ಹೆತ್ತು ಅವಳು ಮಗನನ್ನು ಹೆತ್ತು ಅವನಿಗೆ ಸೇತನೆಂದು ಹೆಸರು. ಅವನಿಗೆ ಏನಂತ ಹೆಸರಿಡಲು ಸೇತನು. ಸೇತನ್ ಅಂದ್ರೆ ಒನ್ ಮೋರ್ ಆಪ್ಷನ್ ಅಂದ್ರೆ ಅರ್ಥ ಏನು? ಅನೇದರ್ ಗಾಡ್ ಹಸ್ ಅಪಾಯಿಂಟೆಡ್ ಅನೇದರ್ ಸೀಡ್. ಅರ್ಥ ಆಯ್ತಾ? ಮತ್ತೊಂದು ಬೀಜವನ್ನು ಅಂದ್ರೆ ಮತ್ತೊಂದ್ರೆ ಒನ್ ಮೋರ್ ಆಪ್ಷನ್, ಇನ್ನೊಂದು ವಿಕಲ್ಪ. ಆಪ್ಷನ್ ಏನಂತ ಕಂಡ್ರೆ ವಿಕಲ್ಪ. ವಿಕಲ್ಪವನ್ನು ಇಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಅದಕ್ಕಾಗಿ ಆವಾಗ ಆದಾಮನಿಗೆ ಹುಟ್ಟಿರುವ ಮಗು ಹೇಗೆ ಹುಟ್ಟುತ್ತದೆ ಗೊತ್ತಿದೆ? ಓದೋಣ. ಯಾಕಂದ್ರೆ ಕೈನನ್ನು ಕೊಂದು ಹಾಕಿದ ಹೇಬೆಲನಿಗೆ ಕೈಯುನನ್ನು ಕೊಂದು ಹಾಕಿದ್ದ ಏಬೇಲನ ಪರವಾಗಿ ಬದಲಾಗಿ ದೇವರು ನನಗೆ ಬೇರೆ ಸಂತತಿಯನ್ನು ಕೊಟ್ಟನೆ ಬೇರೆ ಸಂತತಿ ಕೊಟ್ಟನೆಂದು ಆಕೆ ಹೇಳಿದಳು. ಆಕೆ ಯಾರು? ಅವಳು ಹೇಳಿದ್ರು. ಸೇತನಿಗೂ ಒಬ್ಬ ಮಗನು ಹುಟ್ಟಿದನು. ಅಷ್ಟೇ, ಸೇತನಿಗೂ ಒಂದು ಮಗನ ಹುಟ್ಟಿದನು. ಆ ಮಗನ ಹೆಸರು ಇನೋಷ್. ಈಗ ಐದನೇ ಅಧ್ಯಾಯ ಬರೋಣ. ಐದನೇ ಅಧ್ಯಾಯ, ಆದಿಕಾಂಡ 5ನೇ ಅಧ್ಯಾಯ. ನೆಕ್ಸ್ಟ್ ಎಸ್ ಮಗ 5ನೇ ಅಧ್ಯಾಯ ಓದೋಣ. 5ನೇ ಅಧ್ಯಾಯ 1ನೇ ವಚನ ಬೇಗನೆ ಬರ್ತೀರಿ. ಮತ್ತೆ ನೋಡ್ರಿ ಹೆಂಗಿದೆ. ಕೈನನು ಆದ್ರೆ 5ನೇ ಅಧ್ಯಾಯ 1ನೇ ವಚನ ಬರ್ತದೆ. ಆದಾಮನ ವಂಶಾವಳಿಯ ಪುಸ್ತಕವು ಇದೆ. ಈ ಪುಸ್ತಕವು ಇದೆ. ದೇವರು ಮನುಷ್ಯನನ್ನು ಸೃಷ್ಟಿಸಿದ ದಿನದಲ್ಲಿ ತನ್ನ ಹೋಲಿಕೆಯಲ್ಲಿ ಆತನು ಅವನನ್ನು ಉಂಟು ಮಾಡಿ ಆದಾಮನನ್ನು ಯಾರ ಹೋಲಿಕೆಯಲ್ಲಿ ಉಂಟು ಮಾಡಿದಾನೆ? ದೇವರು ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದಾನೆ. ಬಿಟ್ಬಿಟ್ಟಿದ್ದಾನೆ, ದೇವರು ಬಿಟ್ಟಿದ್ದಾನೆ ಆದಾಮನನ್ನು. ನೆಕ್ಸ್ಟ್ ನೋಡ್ರಿ, ಮತ್ತು ತನ್ನ ಹೋಲಿಕೆಯನ್ನು ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ನೋಡ್ರಿ, ಆತನು ಅವರನ್ನು ಗಂಡು ಹೆಣ್ಣಾಗಿ ಆತನು ಆದಾಮನನ್ನು ಗಂಡು ಹೆಣ್ಣಾಗಿ ನಿರೂಪಿಸಿದನು. ಸೃಷ್ಟಿಸಲ್ಪಟ್ಟ ದಿನದಲ್ಲಿ ಅವರು ಸೃಷ್ಟಿಸಲ್ಪಟ್ಟ ದಿನದಲ್ಲಿ ಆತನು ಅವರನ್ನು ಆಶೀರ್ವದಿಸಿ ದೇವರು ಯಾರನ್ನು ಆದಾಮ ಅವ್ರನ್ನ ಆಶೀರ್ವದಿಸಿದ್ರೆ. ಆಶೀರ್ವಾದ ಹೋತು ಅಂತ ಹೇಳಿದನ, ಆಶೀರ್ವಾದ ಮತ್ತು ತಿರುಗಿ ತೋರಿಸ್ತಾ ಇದೆ ನೋಡ್ರಿ. ಅವರನ್ನು ಯಾಕಂದ್ರೆ ಜೀವವನ್ನು ಅವರನ್ನು ಆದಾಮನೆಂದು ಕರೆದನು, ಮಾನವನೆಂದು ಹೆಸರಿಟ್ಟನು. ಆದಾಮನಿಗೆ 130 ವರ್ಷ ಆದ ಮೇಲೆ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಗ ಯಾರು? ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿ. ಅಂದ್ರೆ ಈಗ ಆದಾಮನ ಯಾರ ಹೋಲಿಕೆ? ಈಗ ಹುಟ್ಟಿದ ಸೇತು ಯಾರ ಹೋಲಿಕೆ? ಆದಾಮನ ಹೋಲಿಕೆ. ಆದಾಮನ ಹೋಲಿಕೆಯನ್ನು ಹುಟ್ಟಿರುವ ಮಗನ ಯಾರು? ದೇವರ ಹೋಲಿಕೆಯಲ್ಲಿ ಹುಟ್ಟಿದ. ಅಂದ್ರೆ ದೇವರು ಇನ್ನೂ ನಿನ್ನನ್ನು ಕೈ ಬಿಡ್ಲಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಶೈತಾನ ಹಿಡಿದು ಆದಾಮ್ ಖತಮ್ ಅಂತೇಳಿ. ನನ್ನ ಪ್ರಿಯ ಸಹೋದರೇ, ದೇವರು ಆರಿಸಿಕೊಂಡಿರ್ತಕ್ಕಂಥ ದೇವರ ಮಗನನ್ನು ಯಾರು ಖತಮ್ ಮಾಡ್ಲಿಕ್ಕೆ ಆಗಲ್ಲ. ಈ ಜಗತ್ತಿನ ಪಾತಾಳದಿಂದ ಹುಟ್ಟಿರುವ ಶಕ್ತಿಯಾಗಿರ್ಲಿ, ಈ ಲೋಕದಲ್ಲಿರುವ ಅನೇಕ ದುಷ್ಟಶಕ್ತಿಗಳಾಗಿರ್ಲಿ, ಮುಗಿಸ್ಲಿಕ್ಕಾಗುದಿಲ್ಲ. ಅವನನ್ನು ಟಚ್ ಮಾಡಿದ್ರೆ ಇನ್ನು 100 ಜನ ಹುಡ್ತಾರೆ ಹೊರತು ಇನ್ನು ಕಡಿಮೆ ಆಗುವುದಿಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇದಾದ ಮೇಲೆ ಸೇತು ಹುಟ್ಟಿದ ಮೇಲೆ ಅವರ ದಿನಗಳು ಸೇತು ಹುಟ್ಟಿದ್ದ ಮೇಲೆ ಸೇತು ಹುಟ್ಟಿ ಆದ ಮೇಲೆ ಅವರ ದಿನಗಳು 800 ವರ್ಷಗಳಾದವು. ಯಾವಾಗ? ಆದಾಮನಿಂದ ಕುಮಾರರು ಕುಮಾರ್ತಿಯರು, ಅವರ ಹೆಸರು ಲೆಕ್ಕಿಸಲ್ಪಡಲಿಲ್ಲ. ಕುಮಾರರು ಕುಮಾರ್ತಿಯರು ಹುಟ್ಟಿದರು. ಆದಾಮನು ಬದುಕಿದ ದಿನಗಳೆಲ್ಲ ಒಟ್ಟು 930 ವರ್ಷ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಕೈಗಳು ತೆರೆದೇವರು ಓಡಿಸೋಣ. ಆದಾಮನಿಗೆ ರಕ್ಷಣೆ ಸೌಭಾಗ್ಯ, ಆದಾಮನಿಗೆ ತೃಪ್ತಿಯುಳ್ಳ ದೀರ್ಘಾಯು, ಆದಾಮನಿಗೆ ಆಶೀರ್ವಾದದ ಜೀವನವನ್ನು ಕೊಟ್ಟಿದ್ದಾನೆ. ಸೈತಾನ್ ತಿಳ್ಕೊಂಡಿತ್ತು ಆದಾಮ್ ಫಿನಿಶ್ ಅಂತ. ನೋ, ಆದಾಮ್ಸ್ ಫಿನಿಶಿಂಗ್ ನಲ್ಲಿ ಆತನ ಬಿಗಿನಿಂಗ್ ಮಾಡಿದಾನಲ್ಲಿ. ಸಬ್ ಕುछ खत्म होने के बाद ही परमेश्वर अपना आरंभ कर देगा. ಪ್ರೈಸ್ ಲಾರ್ಡ್ ಜೀಸಸ್. ಇದಾದ ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ಆದಾಮನ 130 ವರ್ಷ ಬದುಕಿದ್ದಾರೆ. 130 ವರ್ಷ. ಈ ಬೈಬಲ್ ನಲ್ಲಿ ಈ ಏಜ್ಗಳು ಯಾಕೆ ಬರೆಯಲ್ಪಟ್ಟಿದೆ? 130 ವರ್ಷ ಅಂದ್ರೆ ಎಷ್ಟು ದಿನ ಗೊತ್ತೈತಿ? 7 ತಲೆಮಾರು 8 ತಲೆಮಾರು ನೋಡಿದಾನೆ ಆದಾಮನು. 930 ವರ್ಷ ಬದುಕಿದ್ದು ಅರ್ಥ ಏನಂದ್ರೆ ಏನ್ ನೋಡಿ, 8 ತಲೆಮಾರು. ಎಲ್ಲಿ ಯಾವ ತಲೆ ನೋಡಿದ ಅಂದ್ರೆ ಆದಾಮನು ಸೇತನ್ನು ನೋಡಿದಾನೆ, ಆದಾಮನಂತ ಹುಟ್ಟಿದ ಇನೋಷನ್ನು ನೋಡಿದಾನೆ, ಇನೋಷನ ಮಗನಾದ ಕೈನಾನನ್ನು ನೋಡಿದಾನೆ, ಕೈನಾನ ಮಗನಾದ ಮಹಲೇಲನ್ನು ನೋಡಿದಾನೆ, ಮಹಲೇಲನ ಮಗನಾದ ಎರೇದನನ್ನು ನೋಡಿದಾನೆ, ಎರೇದನ ಮಗನಾದ ಅನೋಕನ್ನು ನೋಡಿದಾನೆ. 7 ತಲೆ. ಎಷ್ಟು? 7 ಸಂತಾನವನ್ನು ಸೃಷ್ಟಿಸಿದಯ್ಯ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ಆದಾಮನು 930 ವರ್ಷ ಬದುಕಿರುವಾಗ ಅಜ್ಜಿ, ಹಲ್ಲೆಲೂಯಾ, ಆದಾಮನು 930 ವರ್ಷ ಬದುಕಿರುವಾಗ 7 ತಲೆಮಾರು ನೋಡಿದ. ಎಷ್ಟು ತಲೆಮಾರು? 7 ತಲೆಮಾರು. 7 ತಲೆಮಾರು ನೋಡಿದಂತಿದೆ. ನಾನು ಅದನ್ನು ನೋಡಿ ಮೆತುಶೇಲ 8ನೇ ತಲೆಮಾರು ಕೂಡ ನೋಡಿದ್ದಾನೆ. ಹಲ್ಲೆಲೂಯಾ. 7 ಬೈಬಲ್ ನಲ್ಲಿ ಪರಿಪೂರ್ಣ ಎಂಬ ಕಾರ್ಯವನ್ನು ಸೂಚಿಸ್ತದೆ. ಗಾಡ್ ಯಾರು? ಆವಾಗ ಇದು ವಯಸ್ಸು ಯಾಕೆ ಬರೆದಿದ್ರೊಳಗೆ ನಾನು ನೋಡಿದೆ. 5ನೇ ಅಧ್ಯಾಯದಲ್ಲಿ ಎಲ್ಲಾರ್ದು ವಯಸ್ಸು ಬರೆದಿದೆ. ಆದಾಮನು
130 ವರ್ಷ ಬದುಕಿದ. ಶ್ವೇತನು ಎಷ್ಟು ವರ್ಷ? ಶ್ವೇತನು 912 ವರ್ಷ ಬದುಕಿದ, ಕಲಾಸಾದ. ಆಮೇಲೆ ಏನೋಷನು 905 ವರ್ಷಕ್ಕೆ ಬದುಕಿದ, ಫಿನಿಶ್. ಆಮೇಲೆ ಕೈನಾನನು 840 ವರ್ಷ ಬದುಕಿದ. ಆಮೇಲೆ ಮಹಲೇಲನು 65 ಇಯರ್ಸ್. ಆಮೇಲೆ ಮಹಲೇಲನು ಸುಮಾರು ಬರ್ತಾ ಆತರು ಕೂಡ 830 ವರ್ಷ ಬದುಕಿದ. ಆಮೇಲೆ 5ನೇ ಅಧ್ಯಾಯದಲ್ಲಿ ಇದು ವಯಸ್ಸುಗಳು ಯಾಕೆ ಬರ್ತಾನಂತ ಬಹಳ ಯೋಚನೆ ಮಾಡ್ತಿದ್ದೆ ನಾನು. ಅಕ್ಕ ಅಲ್ಲೆಲ್ಲೂಯ, ವಯಸ್ಸುಗಳು ಯಾಕೆ ಬರ್ದಾನಂತ ಯೋಚನೆ. ಯಾಕಂದ್ರೆ ವಯಸ್ಸು ಯಾಕೆ ಬರ್ದಾನಂದ್ರೆ ತೃಪ್ತಿಯುಳ್ಳ ದೀರ್ಘಾಯನ ಕೊಟ್ಟೆ. ಈ ವಯಸ್ಸೊಳಗೆ ಏನ್ ನೋಡ್ತಾ ಇದೆ ಗೊತ್ತೇ? దేవునిలో ఏ చెడుతనము లేదని ప్రకటించడానికి ఈ వయసు రాశాడు. తెలుగు ಬೈಬಲ್ ಅಲ್ಲಿ ಇಂಟ್ರೆಸ್ಟಿಂಗ್ ಇದೆ, ದಯಮಾಡಿ ಕೇಳಿಸ್ಕೊತೀರಿ. ಆತನಲ್ಲಿ ಯಾವ ಕೆಡುಕತನ, ಅನ್ಯಾಯ, ಅಕ್ರಮ ಇಲ್ಲ. ಆತನ ನ್ಯಾಯ ಮಾಡುವ ದೇವರು. ಕೀರ್ತನೆ 92 ಬೇಗನೆ ತೆಗೆದು. ಕೀರ್ತನೆ 92 13, 14, 15 ಓದ್ತೀರಿ. ಇಂಟ್ರೆಸ್ಟಿಂಗ್ ಇದೆ. ದೇವರು ಅವರನ್ನು ನೀತಿವಂತರಾಗಿ ಮಾಡೋದಕ್ಕೆ ಅವರ ವಯಸ್ಸು ಮತ್ತು ಅವರ ದೀರ್ಘಾಯು ಅವರ ಆಶೀರ್ವಾದವೇ ಕಾರಣವಾಗಿತ್ತು. ಹೋದ್ರಿ. ಆಲಯದಲ್ಲಿ ಹಾ, ಸಸಿಗಳಂತೆ ನೆಡಲ್ಪಡುವರು, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ತಮ್ಮ ದೇವರ ಅಂಗಳಗಳಲ್ಲಿ. ಚೆನ್ನಾಗಿ ಬೆಳೆಯುವರು. 12 ಹೋದ್ರಿ ಬ್ರದರ್, ನೀತಿವಂತರನ್ನ ಪದ ಬರಬೇಕು. ನೀತಿವಂತರು 92, 12. ನೀತಿವಂತರು ಖರ್ಜೂರದ ಮರದ ಹಾಗೆ, ಲೆಬೋನಿನ ದೇವರ ಖರ್ಜೂರದ ಮರದ ಹಾಗೆ ಚಿಗುರುವರು, ಲೆಬೋನಿನ ಮರದ ಹಾಗೆ ಶೋಭಿಸೋರು. ಹೃದಯ ಶೋಭಿಸೋರು. ದೇ ವಿಲ್ ಬ್ಲಾಸಮ್, ಫ್ಲರಿಶ್. ಆಮೇಲೆ ಕಂಟಿನ್ಯೂ ಮಾಡಿ ಬ್ರದರ್, ಕಂಟಿನ್ಯೂ ಮಾಡಿ. ಅವರು ಕರ್ತನ ಆಲಯದಲ್ಲಿ ನೆಡಲ್ಪಟ್ಟರು. ಕರ್ತನ ತರ್ಜಮೆ ಚೇಂಜ್ ಆಗಬಾರ್ದು, ಅಲ್ಲಿ ಮಾಡಿ. ಆಲಯದಲ್ಲಿ ಆಗ ಕರ್ತನ ಆಲಯದಲ್ಲಿ ಸಸಿಗಳಂತೆ ಸಸಿಗಳಂತೆ ಈ ನೀತಿವಂತರು ನೆಡಲ್ಪಡ್ತಾರೆ. ನಮ್ಮ ದೇವರ ಅಂಗಳದಲ್ಲಿ ನಮ್ಮ ದೇವರ ಸನ್ನಿಧಿಯಲ್ಲಿ. ಯಾರು? ನಿನ್ನ ದೇವರ ಸನ್ನಿಧಿಯಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಮುಪ್ಪಿನಲ್ಲಿ. ಯಾವಾಗ? ಮುಪ್ಪಿನಲ್ಲಿಯೂ ಮಕ್ಕಳನ್ನು ಹೆರಿದಾರೆ ಅವರು. ಅಲೋ, 930 ವರ್ಷದ ಮಕ್ಕಳನ್ನು ಮುಪ್ಪಿನಲ್ಲಿ ಕೂಡ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸೋರು. ಹೀಗೆ ಅವರು ಯೆಹೋವನ ಸತ್ಯ ಸಂಗತಿಗಳನ್ನು ದೃಷ್ಟಾಂತರಾಗಿರುವರು. ಪ್ರಕಟಕ್ಕೆ ಅಂದ್ರೆ ಆತನ ಸತ್ಯ ಸಂಗತಿಗೆ ಘೋಷಣಕ್ಕೆ ಅವರು దృష్టాంతనాగరు. తెలుగు బైబిల్ ಚೆನ್ನಾಗಿದೆ. ಕೊನೆ ವಚನ, ఆయనలో ఏ చెడుతనము లేదని. ఓ హల్లెలూయా. ఆతనలో ఏ చెడుతనము లేదని ప్రకటించుకొరకు వీరిని వృద్ధాప కాలములు కూడా శోభించేటట్టు చేసిండట. అనగా దేవుడు ఏమి లేదు, ఏ చెడుతనం లేదు. ಗಾಡ್ ಈಸ್ ರೈಚಸ್. ಆತನಲ್ಲಿ ಯಾವ ಅನ್ಯಾಯ ಇಲ್ಲ. ಅಂದ್ರೆ ಅರ್ಥ ಏನು? ಆದಾಮನಿಗೆ ತೃಪ್ತಿಯುಳ್ಳ ದೀರ್ಘಾಯು ಕೊಟ್ಟಿದ್ದ ಕಾರಣ ಏನಂದ್ರೆ ಆದಾಮನನ್ನು ನೀತಿವಂತನಾಗಿ ಮಾಡಿದನು, ಆದಾಮನನ್ನು ತನ್ನ ಸನ್ನಿಧಾನದಲ್ಲಿ ಬೆಳೆಯುವಂತೆ ಮಾಡಿದನು, ಆದಾಮನು ವೃದ್ಧಾಪ ಕಾಲದಲ್ಲಿ ಫಲಿಸುವಂತೆ ಮಕ್ಕಳು ಹೇಳುವಂತೆ ಮಾಡಿದನು. ಆದಾಮನಿಗೆ ತೃಪ್ತಿಯುಳ್ಳ ದೀರ್ಘಾಯನ್ನು ಕೊಟ್ಟು ಏನು ಸಾಬೀತು ಮಾಡ್ತಾ ಇದೆ ಅಂದ್ರೆ ಡಿಕ್ಲೇರ್ಸ್ దట్ నథింగ్ ఈజ్ ఈవిల్ ఇన్ ఈజ్ హిమ్ అంతే. ఆయనలో ఏ చెడుతనము లేదని లోకముకు చాటించి చెప్పాలని చెప్పే ఆయన నీతిని అక్కడ చూపించాడట. ಆತನಲ್ಲಿ ಯಾವ ಕೆಡುಕತನವು, ಯಾವ ಕೆಟ್ಟತನವು, ಯಾವ ಅನೀತಿಯು, ಅಕ್ರಮವು ದೇವರಲ್ಲಿ ಇಲ್ಲ. ಆತನಲ್ಲಿ ಎಲ್ಲಾ ಒಳ್ಳೇದಿದೆ. ಕಣ್ಣು ಕಾಣಲಿಲ್ಲ. ಆದಾಮನ ಗೊತ್ತಿತ್ತ ಇದು? ಅದನ್ನು ಗೊತ್ತಿತ್ತ? ಆದಾಮನ ಕಣ್ಣು ಕಾಣಲಿಲ್ಲ, ಆತನಿಗೆ ಕಿವಿ ಕೇಳಲಿಲ್ಲ, ಮನಸ್ಸೂ ಊಹಿಸಲಿಲ್ಲ. ದೇವರ ಆದಾಮನಿಗಾಗಿಟ್ಟಿದ್ದು, ನನಗಾಗಿ ನಿನಗಾಗಿಟ್ಟಿದ್ದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ,
ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಪ್ರೈಸ್ ಲಾರ್ಡ್ ಜೀಸಸ್. ಆದಾಮನು ನಾಶ ಮಾಡ್ಲಿಕ್ಕೆ ಸೈತಾನ್ ಪ್ಲಾನ್ ಮಾಡಿ ಎಲ್ಲ ಮಾಡ್ಲಿಕ್ಕೆ ಮುಂಚೆನೆ, ದೇವರು ಭೂಮಿ ಉತ್ಪನ್ನ ಮಾಡ್ಲಿಕ್ಕೆ ಮುಂಚೆನೆ ಆತನಿಗಾಗಿ ಒಂದು ರಕ್ಷಣೆಯ ಯಜ್ಞದ ಕುರಿಮರಿ ಆತನು ಒದಗಿಸಿಟ್ಟಿದ್ದಾನೆ. ಪ್ರೈಸ್ ಲಾರ್ಡ್. ಎಲ್ಲ ಹೇಳ್ತೀರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾರೆ. ಪ್ರತಿಯೊಂದು ವಿಷಯಗಳು ಬಹಳ ಜಾಗೃತಿಯಿಂದ ಗಮನಿಸ್ತಾರೆ. ಯಾಕಂದ್ರೆ ಆತನು ತನ್ನ ಸಂಕಲ್ಪವನ್ನು ಅದ್ಭುತವಾಗಿ ನೆರವೇರಿಸುತ್ತಾನೆ. ಅದ್ಭುತವಾಗಿ ಆತನು ತೋರಿಸಿಕೊಡತಕ್ಕಂಥವನಾಗಿದ್ದಾನೆ. ಅದರ ನಿಮಿತ್ತ ನಾವು ಯಾರು ಕೂಡ ವಂಚಿತರಾಗದಂತೆ ಎಲ್ಲರೂ ಜಾಗರೂಕರಾಗಿ ಆತನ ಸಂಕಲ್ಪವನ್ನು ನಾವು ಗಮನಿಸೋಣ. ಎಲ್ಲ ವಚನಗಳು ಕೊಟ್ಟು, ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ವಚನಗಳೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟಿದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಸೈತಾನ್ ತಿಳ್ಕೊಂಡಿರ್ಬೋದು ನೀನನ್ನು ಬೆಳೆಸ್ತಾನೆ ಎಂಬುದಾಗಿ. ಆದಾಮನಿಗೆ ಅವನ ನಾಲಿಗೆಯಿಂದ ಬರ್ತಕ್ಕಂಥ ಮಾತಿನ ನಿಮಿತ್ತವೇ ಆತನಿಗೆ ರಕ್ಷಣೆ ಪ್ರಾಪ್ತವಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ಯಾವುದೇ ರೀತಿಯಾದಂತ ಮೋಸ ವಂಚನೆಗೆ ಆತನಿಗೆ ಆಸ್ಪದನ್ನು ಕೊಡಲಿಲ್ಲ. ದೇವರ ಮಕ್ಕಳೇ, ಅದೇ ರೀತಿಯಲ್ಲಿ ಆದಿಕಾಂಡದ ಪ್ರಕಟಣೆಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಪ್ರಕಟಣೆ ಇಬ್ರು ಪುಸ್ತಕ ನೋಡಿದ್ದೇವೆ. ಆನಂತರ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ದೇವೆ. ಆಮೇಲೆ ಆದಿಕಾಂಡ 4ನೇ ಅಧ್ಯಾಯ 25ನೇ ವರ್ಷದಲ್ಲಿ ನೋಡಿದ್ದೇವೆ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಶಾಪ ಯಾವುದೂ ಇಲ್ಲ, ಆಶೀರ್ವಾದವೇ ಇತ್ತು. ಆತನು 930 ವರ್ಷ ಬದುಕಿದ್ದು ಏನ್ ಸೂಚಿಸ್ತಾ ಇದೆ? ದೇವರ ಒಳ್ಳೆತನವು ಸೂಚಿಸ್ತಾ ಇದೆ. ಈಗ ಕೊನೆಗೆ ಆದಾಮನು ರಕ್ಷಣೆ ಹೊಂದಿದ್ದಾನೆ ಅನ್ನತಕ್ಕಂಥ ಕಾಂಕ್ರೀಟ್ ಎವಿಡೆನ್ಸ್ ನಮಗೆ ಬೇಕು. ಈಗೆಲ್ಲ ಎವಿಡೆನ್ಸ್ ಇದೆಯಲ್ಲ, ನೀವು ಫೈನಲ್ ಕೊಟ್ಬಿಡಿಯಾ, ಜಜ್ಮೆಂಟ್ ಕ್ಲಿಯರ್ ಆಗಿಬಿಡುತ್ತೆ. ಫೈನಲ್ ಕೊಟ್ಬಿಡ್ಲಿ, ಇನ್ನೂ ಒಂದಿದೆ. ಹಲ್ಲೆಲೂಯಾ. ಯಾಕಂದ್ರೆ ಲೂಕಾಸ್ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನದಲ್ಲಿದೆ, ಆದಾಮನು ಕೊನೆಗೆ ದೇವರ ಮಗನೆಂದು ಎನಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಈತನು ಇನೋಷನ ಮಗನು. ಇನೋಷನ ಯಾರ ಮಗನ್ರಿ? ಎರೇದನು. ಈತನು ಇನೋಷನ ಮಗನು. ಇನೋಷನು ಯಾರ ಮಗನು? ಇನೋಷನು ಶೇತನ ಮಗನು. ಇನೋಷನು ಮತ್ತೊಂದು ಸರಿ ಹೇಳ್ರಿ. ಇವನು ಇನೋಷನ ಮಗನು. ಇನೋಷನ ಯಾರ ಮಗನು? ಶೇತನ ಮಗನು. ಶೇತನ ಯಾರ ಮಗನು? ಆದಾಮನ ಮಗನು. ಆದಾಮನ ಯಾರ ಮಗನು? ದೇವರ ಮಗನು. ಓ ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಆದಾಮನ ಹೆಸರು ಪುನಃ ಯಾಕೆ ಬರೆಯಲ್ಪಟ್ಟಿದೆ? ಆದಾಮನಿಗೆ ದೇವರು ರಕ್ಷಣೆ ಸೌಭಾಗ್ಯ ಅನುಗ್ರಹಿಸಿ 930 ವರ್ಷ ಬದುಕಿ ಕೇಳಿಸ್ಕೊಳ್ಳಿ, ಬಹಳ ಜಾಗ್ರತೆಯಿಂದ. ಮತ್ತೊಂದು ಇಂಪಾರ್ಟೆಂಟ್ ಇದೆ. ಆದಾಮನ ಮಗನಾದ ಸೇತುವಿಂದ ಹುಟ್ಟಿರುವ ಎಲ್ಲಾ ಮಕ್ಕಳಿಗೆ ಏನಂತ ಹೆಸರಿದೆ ಗೊತ್ತಿದೆ? ದೇವರ ಮಕ್ಕಳೆಂದು ಹೆಸರು ಕೊಡಲಾಗಿದೆ. ಗೊತ್ತಿದೆ ನಿಮಗೆ? ದೇವರ ಮಕ್ಕಳು. ಯಾಕಂದ್ರೆ ಅಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಏನಂತೇಳಿ? ದೇವರ ಮಕ್ಕಳು ಮತ್ತು ನರಪುತ್ರರು. ದೇವಪುತ್ರರು ಮತ್ತು ನರಪುತ್ರರು. ದೇವಪುತ್ರರು ನರಪುತ್ರಿಯರ ಕಡೆ ಹೋಗಿ ಮದುವೆ ಮಾಡಿಕೊಂಡು ಅವರು ಪಾಪದಲ್ಲಿ ಬಿದ್ದರೆ ಎಂಬುದಾಗಿ ಹೇಳಲಾಗಿದೆ. ಅವಾಗ ಜನರು ನನಗೆ ಮೊನ್ನೆ ಒಂದು ಪ್ರಶ್ನೆ ಕೇಳಿದ, ನಮ್ಮ ಟೀಮ್ ನಲ್ಲಿ ಇರತಕ್ಕಂತ ನಿಮ್ಮ ಸಹೋದರನು ಏನ್ ಕೇಳ್ದ? ಇದು ನರಪುತ್ರರು ಮತ್ತು ದೇವಪುತ್ರರು ಅಂದ್ರೆ ಏನೆಂಬುದಾಗಿ ಕೇಳ್ದ. ಆ ನರಪುತ್ರರಂದ್ರೆ ಆದಾಮನಿಂದ ಹುಟ್ಟಿದ್ದವರು ಮತ್ತು ಕೈಯನು ಪಾರಿ ಹೋಗಿದ್ದಾನಲ್ಲ, ಕೈಯನ್ ಏನಾಗಿದ್ದಾನೆ? ಆತನು ಪಲಾಯನಾಗಿ ಓಡೋಗಿದ್ದಾನ. ಕೈಯನ ಮಕ್ಕಳೆಲ್ಲರೂ ನರಪುತ್ರರೆಂದು ಕರೆಯಲ್ಪಡ್ತಾ ಇದ್ರು. ನರಪುತ್ರಿಯರೆಂದು ಕರೆಯಲ್ಪಡ್ತಾ ಇದ್ರು. ಆದಾಮನ ಮಕ್ಕಳು ಯಾರು? ಆದಾಮನ ಮಕ್ಕಳಾಗಿದೆ. ಸೇತು ಯಾರ ಸ್ವರೂಪದಲ್ಲಿದ್ದಾನೆ? ಅಲ್ಲ, ಸೇತು ಯಾರ ಸ್ವರೂಪದಲ್ಲಿದ್ದಾನೆ? ಆದಾಮ ಯಾರ ಸ್ವರೂಪದಲ್ಲಿದ್ದಾನೆ? ಆದಾಮನ ಯಾರ ಮಗನು? ದೇವರ ಮಗನು. ಆದಾಮನ ಮಕ್ಕಳು ಎಲ್ಲರೂ ಯಾರ ಮಕ್ಕಳು? ದೇವರ ಮಕ್ಕಳು. ಅದಕ್ಕಾಗಿ ಸೇತುವಿಂದ ಹುಟ್ಟಿರುವ ಎಲ್ಲಾ ಮಕ್ಕಳಿಗೆ ಪುತ್ರರು ಎಂದು ಎನಿಸಲ್ಪಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲಿ ನೋಡಿದೆ ನಾವು ಈ ಮಾತನ್ನು? ಈಗ ಲೂಕಾಸ್ ಸುವಾರ್ತೆ 3ನೇ ಅಧ್ಯಾಯ 38ನೇ ನೋಡಿದ್ದೇವೆ. ಈತನು ದೇವರ ಮಗನು ಅಂದ್ರೆ ದೇವರ ಮಗನಿಗೆ ಹುಟ್ಟಿರ್ತಕ್ಕಂಥ ಶೇತನ ಮಕ್ಕಳೆಲ್ಲರೂ ದೇವಪುತ್ರರು ಎಂದು ಎನಿಸಲ್ಪಡ್ತಾ ಇದ್ರು ಮತ್ತು ಕೈಯನ ಮಕ್ಕಳೆಲ್ಲರೂ ನರಪುತ್ರರು ಎಂದು ಎನಿಸಲ್ಪಡ್ತಾರೆ. ಅಂದ್ರೆ ಅರ್ಥ ಏನು? ಆದಾಮನಿಗೆ ರಕ್ಷಣೆ ಸೌಭಾಗ್ಯ ಅಷ್ಟೇ ಅಲ್ಲ, ಆದಾಮನ ಮಕ್ಕಳಿಗೆ ದೇವಪುತ್ರರು ಎಂದು ಕರೆಯಲ್ಪಟ್ಟಿದೆ. ಅದು ಆದಿಕಾಂಡದ 6ನೇ ಅಧ್ಯಾಯದಲ್ಲಿ. 6ನೇ ಅಧ್ಯಾಯದಲ್ಲಿ ದೇವಪುತ್ರ ಅಂತ ಯಾರಂತ ಗೊತ್ತಾಗಲ್ಲ ಜನಕ್ಕೆ. ಬಹಳ ಜನ ತಪ್ಪು ಟ್ರಾನ್ಸ್ಲೇಷನ್ ಮಾಡಿದ್ರೆ. ಬಹಳ ಜನ ಹೇಳ್ತಾರೆ ದೇವದೂತಗಳು ಬಂದಿದೆ. 6ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯ ಮೊದಲನೇ ವಚನ. ಆದಿಕಾಂಡ 6ನೇ ಅಧ್ಯಾಯ ಮೊದಲನೇ ವಚನ. ಭೂಮಿಯ ಮೇಲೆ ಜನ ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಕಲಾಸಾದರು ಸೌಂದರ್ಯ ನೋಡಿ ಹೆಂಡರನ್ನಾಗಿ ಮಾಡಿಕೊಂಡು ನಮಗೆ ಇಷ್ಟವಾದ ಹೆಂಡರನ್ನು ಮಾಡಿಕೊಡ್ತಾರೆ. ಆಮೇಲೆ ಪಶ್ಚಾತ್ತಾಪಟ್ಟರು. ಹಲ್ಲೆಲೂಯಾ.
ಏನಾಯ್ತು? ದೇವಪುತ್ರರು ಮನುಷ್ಯ ಪುತ್ರಿಯರ ಜೊತೆಲಿ ಮದುವೆ ಮಾಡಿಕೊಂಡು ಪಾಪದಲ್ಲಿ ಬಿದ್ದು ಬಿಟ್ಟರು. ಅರ್ಥ ಆಗ್ತದೆ? ದೇವಪುತ್ರರು ಅಂದ್ರೆ ಯಾರು? ಅಲ್ಲ, ಯಾರಿಂದ ಹುಟ್ಟಿದವರು? ಸೇತನಿಂದ ಹುಟ್ಟಿದವರೆಲ್ಲ. ಸೇತು ಆದಾಮನ ಮಗನಾದ ಸೇತು. ಸೇತು ಯಾರ ಸ್ವರೂಪದಲ್ಲಿದ್ದಾನೆ? ದೇವರ ಸ್ವರೂಪದಲ್ಲಿದ್ದಾನೆ, ಆದಾಮನ ಸ್ವರೂಪದಲ್ಲಿದ್ದಾನೆ. ಸೇತರಿಂದ ಹುಟ್ಟಿದವರೆಲ್ಲರೂ ದೇವಪುತ್ರರು, ಕಯೂನಿಂದ ಹುಟ್ಟಿದ್ದವರೆಲ್ಲರೂ ನರಪುತ್ರರು. ದೇವಪುತ್ರರು ನರಪುತ್ರಿಯರ ಜೊತೆಲಿ ಮದುವೆ ಮಾಡಿಕೊಂಡಿರೋದ್ರಿಂದ ಆಮೇಲೆ ಭೂಮಿ ಮೇಲೆ ಯಾವತ್ತೂ ಕೆಟ್ಟದನ್ನೇ ಆಚರಣೆ ಮಾಡ್ತಿರೋದ. ಇದು ಒಂದು ಸ್ಟೋರಿ ಅಲ್ಲಾಗಿದೆ. ಆದ್ರೆ ದೇವಪುತ್ರರು ನರಪುತ್ರರು ಅಂದ್ರೆ ಅರ್ಥ ಏನಂದ್ರೆ, ದೇವಪುತ್ರ ಅಂದ್ರೆ ಸೇತನಿಂದ ಹುಟ್ಟಿರ್ತಕ್ಕಂಥವರೆಲ್ಲರೂ ದೇವಪುತ್ರರು ಎಂದು ಕರೆಯಲ್ಪಡ್ತಾ ಇದ್ರು. ಅಂದಿನಿಂದ ದೇವರನ್ನು ಆರಾಧನೆ, ಪ್ರಾರ್ಥನೆ ಸ್ಟಾರ್ಟ್ ಆಯ್ತು. ಎಲ್ಲರೂ ಹೇಳ್ತಿರಲ್ವೇ? ನನ್ನ ಪ್ರಿಯ ಸಹೋದರಿ ಸಹೋದರಿ, ಆದಾಮನಿಗೆ ರಕ್ಷಣೆ, ಸೈತಾನನಿಗೆ ಶಾಕ್. ನನ್ನ ಸಬ್ಜೆಕ್ಟ್ ಇವತ್ತು. हालेलुया. ಸೈತಾನ ಅಂದ್ರೆ ಖತಮ್ ಕರ್ ದಿಯಾ ಮೈ ಆದಾಮ್ ಕಾ ಜೀವನ್ ಕೋ. ಹಾಲೆಲುಯಾ. ಆದ್ರೆ ದೇವರು ಮತ್ತೊಂದು ಪ್ಲಾನ್ ಇಟ್ಟಿದ್ದಾನೆ. ಆತನ ರಕ್ಷಿಸಿದಲ್ಲಿ 930 ವರ್ಷ ಬದುಕಿ ಮತ್ತು ಭೂಮಿಯನ್ನು ತುಂಬಿಸಿಕೊಳ್ಳುವ ಅದೇ ಆಶೀರ್ವಾದ, ಭೂಮಿಯನ್ನು ಪರಿಸ್ಥಿತಿ ಅದೇ ಆಶೀರ್ವಾದ ಮತ್ತು ತಿರುಗಿ ಅವರಲ್ಲಿ ಬರುವಂತೆ ಮಾಡಿದ್ದಾನೆ. ಹಾಲೆಲುಯಾ. ಗಂಭೀರವಾಗಿ ಹೇಳಿದ್ರೆ ಈಗ ಆ ರಕ್ಷಣೆ ಸೌಭಾಗ್ಯ ಕ್ರಿಸ್ತ ಯೇಸು ನಮಗಾಗಿ ಯಜ್ಞ ಕುರಿ ಮಾದ್ಯ ಅಸ್ಥಿವಾರ, ಭೂಮಿಗೆ ಅಸ್ಥಿವಾರ ಆಗ್ಲಿಕ್ಕೆ ಮುಂಚೆ ಯಜ್ಞ ಆಗಿರ್ತಕ್ಕಂಥವನು 2000 ವರ್ಷದ ಕೆಳಗೆ ನಮ್ಮ ಮುಂದೆ ಕಣ್ಣಿಗೆ ಕಾಣಿಸಲ್ಪಟ್ಟಿದೆ. ಯಾವುದು? ಯೇಸು ಕ್ರಿಸ್ತನ ಸಿಲುವಿಗೆ ಹಾಕಲ್ಪಟ್ಟಿದೆ. ಅದಕ್ಕಿಂತ ಮುಂಚೆ ಆತ ಯಾವಾಗ ಸಿಲುವಿಗೆ ಹಾಕಲ್ಪಟ್ಟಿದ್ದಾನೆ? ಭೂಮಿಗೆ ಅಸ್ಥಿವಾರ ಆಗ್ಲಿಕ್ಕೆ. ಅಂದ್ರೆ ಭೂಮಿ ಮೇಲೆ ಪಾಪ ಬಂದು ಮನುಷ್ಯನನ್ನು ಕೊಂದು ಹಾಕಲಿಕ್ಕೆ ಮುಂಚೆನೆ ದೇವರು ವ್ಯಾಕ್ಸಿನ್ ಅನ್ನು ರೆಡಿ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವ? ಬಹಳ ಸಂತೋಷ ಪಟ್ಟ ಸೈತಾನನು. ದೇವ್ರ ಮಕ್ಕಳೇ, ಆದಾಮನನ್ನು ಬೆಳೆಸ್ಬಿಟ್ಟೆ. ಯಾರು ಬೆಳೆಸ್ಬಿಟ್ಟೆ? ಆದಾಮನನ್ನು ಬೆಳೆಸ್ಬಿಟ್ಟೆ. ಆದಾಮನ 930 ವರ್ಷ. ಮತ್ತೊಂದು ಕಡೆ ಸಂತೋಷ ಪಟ್ಟನು. ಎಲ್ಲಿ? ಪ್ರೈಸ್ ಲಾರ್ಡ್. ಶತ್ರು ಫಿಲಿಸ್ತೀಯರು ಸಂತೋಷ ಪಟ್ಟರು. ಸಾಮ್ಸೋನ ಕಣ್ಣು ಕಿತ್ತಾಗ್ಬಿಟ್ಟಿದೆ. ಸಾಮ್ಸೋನ್ ಕ ಜಿಂದಗಿ ಖತಮ್ ಅಂತ. ಆದ್ರೆ ದೇವರು ಸಾಮ್ಸೋನಕ್ಕೆ ಕೂಡ ಒಂದು ರಹಸ್ಯ ಇಟ್ಟಿದೆ. ಏನು ಗೊತ್ತಿದೆ? ಅವನ ತಲೆ ಶೌರ್ಯ ಕತ್ತಿ ಅವನ ತಲೆ ಮೇಲೆ ತಾಗಿದ್ರೆ ಅವನ ಶಕ್ತಿ ಹೋಗ್ತದೆ ಎಂಬುದಾಗಿ ಹೇಳ. ತಲೆ ಬೋಳಿಸಿದ್ರೆ ಅವನ ಶಕ್ತಿ ಹೋಗ್ತದೆ ಅಂತ ಹೇಳಿದಾನೆ. ಆದ್ರೆ ತಲೆ ಕೂದಲ ಬಂದ್ರೆ ಮತ್ತು ಅವನ ಶಕ್ತಿ ಬರ್ತದೆ ಅಂತ ಆ ರಹಸ್ಯವನ್ನು ಇಟ್ಟಿದ್ದಾನೆ. ಅದೇ ರೀತಿಯಾದ ದೇವರ ಮಕ್ಕಳೇ, ಪ್ರತಿಯೊಬ್ಬರಿಗೂ ಒಂದು ರಹಸ್ಯ ಇಟ್ಟಿದ್ದಾನೆ. ಒಂದು ವೇಳೆ ನೀನು ಬಿದ್ದೋಗಿದ್ಯಾ, ಇವತ್ತು ದೇವರು ನಿನ್ನ ಎಬ್ಬಿಸ್ತಾ ಇದ್ದಾನೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪ್ರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ಸೈತಾನ ಅನೇಕ ರೀತಿಯಾದ ನಿನ್ನನ್ನು ಬೆಳೆಸಲಿಕ್ಕೆ ಯತ್ನಿಸಿದ್ರು. ದೇವರು ನಿನ್ನ ಎಬ್ಬಿಸಲಿಕ್ಕೆ ನಿನ್ನ ನಾಲಿಗೆ ಎಂಬ ನೀತಿ, ನಾಲಿಗೆಯಲ್ಲಿ ಜೀವ ಮತ್ತು ಮರಣದ ವಶವು ನಿನ್ನ ನಾಲಿಗೆ ವಶದಲ್ಲಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ಸಿಲುವೆ ಮರಣ ನಮಗೆ ಬಹಳ ದೊಡ್ಡ ಆಧರಣೆಯಾಗಿದೆ. ನನ್ನ ಪ್ರಿಯ ಸಹೋದರ, ಓ ಕರ್ತಾದಿ ಕರ್ತನೆ, ದೇವಾದಿ ದೇವನೇ, ಓ ಒಂದು ದಿವಸ ಏನಾಯ್ತು, ಒಂದು ಪಾಸ್ಟರ್ ಬಂದು ಹೇಳಿದ, ನಾನು ಬಿದ್ದು ಹೋದೆಲ್ಲ, ಎಲ್ಲರೂ ನಂಗೆ ಬಿದ್ದು ಹೋದ್ರೆ ಅಂತ ಹೇಳಿದ್ರೆ, ನಾ ಹೇಳಿದೆ, ಇಲ್ಲ ಪಾಸ್ಟರ್, ನೀನು ಬಿದ್ದು ಹೋಗಿಲ್ಲ. ದೇವರು ನಿನಗೆ ಒಂದು ರಹಸ್ಯ ಇಟ್ಟು. ಏನಂತ ಹೇಳಿದ್ರೆ, ಸಾಮ್ಸೋನ್ ಬಿದ್ದೋಗ್ಬಿಟ್ಟು ನಾನು ಕಲಾಸ ಆಗಿದ್ದಾನೆ. ಇಲ್ಲ ಬ್ರದರ್, ಸಾಮ್ಸೋನನ್ನು ಬಿದ್ದೋಗಿದ್ರೆ ಎಂಬುದಾಗಿ ಶತ್ರು ತಿಳ್ಕೊಂಡ್ರು. ಸಾಮ್ಸೋನನ ಶಕ್ತಿ ಹೋತಂತ ತಿಳ್ಕೊಂಡ್ರು. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ನಿನ್ನ ಜೀವ ಮಾನ ಕಾಲಲ್ಲ, ಬೂದಿ ಅಂತ್ಯವರೆಗೂ ನಾನು ನಿನ್ನ ಸಂಗಡ ಇರ್ತೀನಿ ಅಂತ ಹೇಳಿದನು. ಬಿಟ್ಟು ಹೋಗುತ್ತಾನ? ಬಿಟ್ಟು ಹೋಗೋದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರನೇ, ದೇವರ ಮಕ್ಕಳೇ, ನಿನ್ನ ಮೇಲೆ ಆತ್ಮ ಸುರಿಸಲ್ಪಟ್ಟಂತೆ ಅದು ಯಾವತ್ತೂ ನಿನ್ನ ಬಿಟ್ಟು ಹೋಗುದಿಲ್ಲ. ಅದಕ್ಕಾಗಿ ಸೈತಾನ ಏನ್ ತಿಳ್ಕೊಂಡ, ದುಷ್ಟರು ಏನ್ ತಿಳ್ಕೊಂಡ್ರೆ, ಸಾಮ್ಸೋನನ್ನು ಮುಗಿಸಿಬಿಟ್ಟನಂತಾರೆ. ಇಲ್ಲ ನೋಡ್ರಿ, ಈ ಕೂದಲ ಕತ್ತರಿಸಿದ್ರು ಈ ಕೂದಲ ಬೇರೆ ಸಮೇತ ಯಾರು ತೆಗಿಲಿಕ್ಕಾಗುದಿಲ್ಲ. ಹಾಗೆ ದೇವರ ಕೃಪೆ ಯಾರು ಕಿತ್ತಾಕ್ಲಿಕ್ಕಾಗುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ತಿರುಗಿ ಸಂಸೋನಿಗೆ ಕೂದಲ ಬೆಳೀತಾ ಇದ್ರೆ ಆತನ ಬಲ ತಿರುಗಿ ಆತನಿಗೆ ಬಂತು. ದೇವ್ರ ಮಕ್ಕಳೇ, ಇವತ್ತು ನಿನ್ನ ಬಲ ನಿನಗೆ ತಿರುಗಿ ಬರ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿನ್ನ ಕೈ ಬಿಟ್ಟಿದ್ದಾರೆ, ನಿನ್ನ ಕೈ ಬಿಡಲ್ಪಟ್ಟಿದ್ಯಾ, ಬಿದ್ದು ಹೋಗಿದ್ಯಾ ಎಂಬುದಾಗಿ ಹೇಳಿದ್ಯಾ, ಇನ್ನು ಸೇವೆಗೆ ಉಪಯೋಗ ಇಲ್ಲ, ನೀನು ದೇವರ ದೃಷ್ಟಿಗೆ ಉಪಯೋಗ ಇಲ್ಲ, ನೀನು ಯೋಗ್ಯನಿಲ್ಲ ಅಂತ ಜನ ಹೇಳಿರ್ಬೋದು. ಆದ್ರೆ ನಿನಗಾಗಿ ಇನ್ನೊಂದು ಪ್ಲಾನ್ಗಳನ್ನು, ಯೋಜನೆಗಳು, ಪೂರ್ವ ವಿಕಲ್ಪಗಳನ್ನು, ಆಪ್ಷನ್ಗಳನ್ನು ತೆಗೆದಿಟ್ಟಿದ್ದಾನೆ. ಇವತ್ತು ನಿನ್ನ ಬಾಯಿಂದ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನೀನು ನಿನ್ನ ಪಾಪಗಳಿಂದ ಮರೆಯಾಗಿ ಪಾಪ ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾನೋ ಅವನು ಕನಿಕರವಂತಾನೆ. ಆದಾಮನು ತನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದಕ್ಕಾಗಿ, ಆತನ ತನ್ನ ನಾಲಿಗೆಯಿಂದ ಜೀವವನ್ನು, ಅವಳನ್ನು ಕರೆದಿದ್ದಕ್ಕಾಗಿ ಅವಳಿಗೆ ರಕ್ಷಣೆ ಆಯಿತು. ಈಗ ನಮಗೆ ರಕ್ಷಣೆ ಹೆಂಗೆ ಗೊತ್ತಿದೆ? ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಎಂಬುದನ್ನು ಇವತ್ತು ನಿಮ್ಮ ಬಾಯಿಂದ ಯೇಸುವನ್ನು ತನ್ನ ಒಡೆಯನೆಂದು ನಿನ್ನ ಬಾಯಿಂದ ಅರಿಕೆ ಮಾಡಿ ಒಪ್ಪಿಕೊಳ್ಳೋದಾದ್ರೆ ಅದೇ ರಕ್ಷಣೆ ನಿನಗೂ ಪ್ರಾಪ್ತವಾಗ್ತದೆ. ಕಣ್ಣನ್ನು ಮುಚ್ಚೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವಾದಿ ದೇವದು ಕರ್ತಾದಿ ಕರ್ತನು ನಿನಗಾಗಿ ಅನೇಕ ಆಪ್ಷನ್ಗಳನ್ನು ಇಟ್ಟಿದ್ದಾನೆ, ಅನೇಕ ವಿಕಲ್ಪಗಳನ್ನು ಇಟ್ಟಿದ್ದಾನೆ.
ಸೈತಾನ್ ತಿಳ್ಕೊಂಡ್ಬಿಟ್ಟಿದ್ದಾನೆ, ನಿನ್ನ ಜೀವನ ಮುಗಿದೋಗಿದೆ, ದೇವದಾಸ್ ಪಾಸ್ಟರ್ ನಿನ್ನ ಜೀವನ ಎಂಡ್ ಆಗಿರ್ಬೋದು ಅಂತೇಳಿ ಸೈತಾನ್ ತಿಳ್ಕೊಂಡಿದೆ. ಆದರೆ ದೇವದಾಸ್ ಪಾಸ್ಟರ್ಗಾಗಲಿ, ಸಾಮ್ಸೋನನಿಗಾಗಲಿ, ಆದಾಮನಿಗಾಗಲಿ ದೇವರು ಎಷ್ಟೋ ಆಪ್ಷನ್ಗಳಿಟ್ಟು ಅವ್ರನ್ನ ಎಬ್ಬಿಸಿದ್ದಾನೆ. ದೇವರು ನಿನ್ನನ್ನು ಕೂಡ ಎಬ್ಬಿಸ್ತಾನೆ. ದೇವ್ರ ಮಕ್ಕಳು ಕೈ ಬಿಟ್ಟಿದ್ರೆ ಮತ್ತೆ ತಿಳ್ಕೊಬೇಡ. ಈಗಲೂ ಈ ಸಂದೇಶದ ಮಾತಾಡ್ತಾ ಇದ್ದಾನೆ, ನಿನಗಾಗಿ ಯೇಸು ಎಂಬ ಒಂದು ವಿಕಲ್ಪವನ್ನು ಇಟ್ಟಿದ್ದಾನೆ, ಒಂದು ವರವನ್ನು ಇಟ್ಟಿದ್ದಾನೆ, ಒಂದು ಗಿಫ್ಟ್ ಅನ್ನು ಇಟ್ಟಿದ್ದಾನೆ, ಒಂದು ಆಪ್ಷನ್ ಇಟ್ಟಿದ್ದಾನೆ. ಅದು ಕೊನೆಯ ಆಪ್ಷನ್, ಅದು ಯಾರು ಅಂತ್ಯ ಮಾಡ್ಲಿಕ್ಕಾಗಲ್ಲ. ಓ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಅದಕ್ಕಾಗಿ ಕ್ರಿಸ್ತನ ನಂತರ ಹುಟ್ಟಿದ್ದವರು, ತೀರಿಕೊಂಡಿದ್ದವರು ಎಷ್ಟೋ ಧನ್ಯರೆಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ, ಇಂದಿನಿಂದ ಕರ್ತನ ಕಾಲದಿಂದ ಹುಟ್ಟಿದ್ದವರೆಲ್ಲರೂ ಧನ್ಯರು, ಮರಣಿಸಿದವರು ಧನ್ಯರು ಎಂಬುದಾಗಿ. ಹೌದು, ಕರ್ತಾದಿ ಕರ್ತನೆ, ದೇವಾದಿ ದೇವನೇ. ಇವತ್ತು ಯಾರ್ಯಾರು ಕೇಳ್ತಾ ಇದ್ರೆ ಅವರ ಪಾಪ ಕ್ಷಮಾಪಣೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಯಾರ್ಯಾರು ರೋಗದಿಂದ ಬಳಲುತ್ತಾ ಇದ್ದಾರೆ, ಈಗೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾರ್ಯಾರು ಪಾಪದಿಂದ ಗುದ್ದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ನಳದಾಡ್ತಾ ಇದ್ದಾರೆ, ಈಗೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ದೇವರು ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ ನಿನಗೆ. ಈಗಲೂ ಮನಸ್ಸು ತಿಳ್ಕೊಂಡು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಅಯ್ಯೋ ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ಅಂದ್ರೆ ಜೀವಮಾನ ಕಾಲದ 930 ವರ್ಷ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ರಕ್ಷಣೆ ಜೀವನ ನಿನಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಯಾರ್ಯಾರ ರೋಗದಲ್ಲಿ ಪೀಡಿಸಲ್ಪಡ್ತಾ ಇದ್ದಾರೆ, ಎಷ್ಟೋ ಜನ ನಿನ್ನ ಪಾಪವು, ನಿನ್ನ ರೋಗವು, ನಿನ್ನ ಶಾಪವು ನಿನ್ನ ಪಾಪದಿಂದ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರ, ಹೇಳಿದ್ರು ಪರವಾಗಿಲ್ಲ. ಇವತ್ತು ಹೇಳ್ತಾರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಸ್ವಸ್ಥನಾಗು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಬಿಡುಗಡೆ ಹೊಂದು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಮುಕ್ತನಾಗು ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಫಾದರ್, ಪ್ರೈಸ್ ಲಾರ್ಡ್ ಜೀಸಸ್. ಕೃಪಾ ಕನಿಕರ ನೋಡಿದ್ರೆ ಎಲ್ಲರೂ ದೇವ್ರ ಸ್ತೋತ್ರ ಮಾಡೋಣ. ದೇವ್ರ ಮಕ್ಕಳೇ ಎಲ್ಲರೂ ದೇವ್ರ ಸ್ತೋತ್ರ ಮಾಡೋಣ. ದೇವ್ರ ಮಕ್ಕಳೇ ನಿಜವಾಗ್ಲೂ ದೇವರು ಆತನು ಪ್ರತಿಯೊಬ್ಬರಿಗೆ ಬದುಕಿಸಿಕೊಳ್ಳುವ, ರಕ್ಷಣೆ ಹೊಂದುವ ಸೌಭಾಗ್ಯವನ್ನು ಕೊಟ್ಟಿದ್ದು ಕರ್ತನೆ. ಆದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಹೊಸ ಒಡಂಬಡಿಕೆಯಲ್ಲಿರುವ ನಮಗೆ ಕರ್ತನೆ, ಕ್ರಿಸ್ತ ಯೇಸುವಿನ ಸಿಲುವೆ ಮರಣ ಪೂರ್ವಕವಾಗಿ ಸಂಪೂರ್ಣವಾಗಿ ಖಚಿತಪಡಿಸಿ, ನಮಗೆ ಕರ್ತನೆ ನಿಶ್ಚಯಪಡಿಸಿ, ಭದ್ರಪಡಿಸಿ, ಆತನನ್ನು ನಂಬಿಕೊಂಡು ಯೇಸುವನ್ನು ಯಾರು ತನ್ನ ನಾಲಿಗೆಯಿಂದ, ಜೀವವಾದ ಯೇಸುವನ್ನು ಯಾರು ತನ್ನ ನಾಲಿಗೆಯಿಂದ ತನ್ನ ಒಡೆಯನು, ತನ್ನ ರಕ್ಷಕನು, ತನ್ನ ಪ್ರಭು ಎಂದು ಒಪ್ಪಿಕೊಳ್ತಾರೋ ಅವರಿಗೆ ರಕ್ಷಣೆ ಪ್ರಾಪ್ತವಾಗುವುದೆಂಬುದಾಗಿ ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರವಾಗಿ ಕರ್ತನೆ ನಮ್ಮೆಲ್ಲರಿಗೆ ಆ ಕರ್ತನೆ ಆರೋಗ್ಯದ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ. ಕರ್ತನೆ ನಮ್ಮೆಲ್ಲರಿಗೆ ಆರ್ಥಿಕ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾನೆ. ಕರ್ತನೆ ನಮ್ಮೆಲ್ಲರಿಗೆ ಕರ್ತನೆ ಆಧ್ಯಾತ್ಮಿಕ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ. ಕರ್ತನೆ ನಮ್ಮ ಪ್ರಾರ್ಥನೆ ಕೇಳಿರುವ ದೇವರೇ ನಿನಗೆ ಸ್ತೋತ್ರ. ಶುಭವು, ಕ್ಷೇಮವು, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ನಿನಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರಿ ಎಲ್ಲಾ ಜನರಿಗೆ ಶೇರ್ ಮಾಡಿ. ಸೈತಾನಿಗೆ ಶಾಕ್, ಆದಾಮನಿಗೆ ರಕ್ಷಣೆ. ಗಾಡ್ ಬ್ಲೆಸ್ ಯು.